ಬಾಡ್ಗಿ ಕೂಲಿ ಹುಡುಗರು ಇಲ್ಲ 132 ಮನಿ ಕಡಿಸ್ಯಾರ. ಅಲ್ಲಿ ಯಾರು ನಮ್ಮ ಅಮ್ಮಾರ ಬಂಧುಗಳು ಯಾರು ಬಂದಿಲ್ಲ, ಬಂದೇ ಇಲ್ರಿ. ಅಂತದ್ರಾಗ ನಾ ಏನ್ ಮಾಸ್ತರ್ಕಿ ಮಾಡ್ಬೇಕ್ರಿ? ಆಮೇಲೆ ಮತ್ತ ಸಾಲಿಗೆ ಮೂಲಭೂತ ಸೌಲಭ್ಯನೇ ಇಲ್ಲ, ಕುಂದ್ರಾಕ ಕುರ್ಚಿ ಇಲ್ಲ, ನಮ್ಗೆ ಬರ್ಯಾಕ ಬೋರ್ಡ್ ಇಲ್ಲ, ಆಮೇಲೆ ಏನು ಕುಡಿಯಾಕ ನೀರಿಲ್ಲ, ಹೊಡ್ಯಾಕ ಗಂಟೆ. ಅವಾಗ ಸಾಲಿಗೆ ಬರ್ತಿದ್ದೆ ಅಲ್ಲ ಅವ್ರು. ಸಾಲಿಗೂ ಇದಕ್ಕೂ ಒಂದು ಅರ್ಧ ಕಿಲೋಮೀಟರ್ ದೂರ. ಸೀಟಿ ಹೊಡ್ಕೊಂತ ನಾನಾ ಹೋಗಿ ಕರ್ಕೊಂಡ್ ಬರ್ಬೇಕು. ಅವಾಗ ನಮ್ಮನ್ನ ಏನು ನಡಿವಾ ನಿಮ್ಮ ಮಕ್ಕಳನ್ನ ಕಳಿಸ್ಕೊಡ್ರಿ ಅಂತಂದ್ರೆ ಏನ್ ಮಾಸ್ತರ ನೀನು ಕೂಟ ಕಳಿಸಿದ್ರೆ 70 ಪಗಾರ ನೀ ಕೊಡ್ತಿದ್ರು. ಸರ್ಕಾರ ನಿಮಗೊಂದು ಸಾಲಿ ತೆಗದಾದ್ರಿ, ಏ ಅಂಬಣ್ಣ ದುರ್ಗಣ್ಣ ನಿಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸ್ಬೇಕ್ರಿ. ಇದು ಆಂದೋಲನ, ಇದು ಆಂದೋಲನ, ಇದು ಆಂದೋಲನ, ಇದು ಆಂದೋಲನ. ಹುಬ್ಬಳ್ಳಿ ತಾಲೂಕಿನ ಗಿರಿಯಾಲ್ ಕಟ್ನೂರು ಮಾವನೂರೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರಿನೊಳಗೆ ಒಂದು ಹೈಸ್ಕೂಲ್ ಸ್ಥಾಪನೆ ಮಾಡಿದ್ವಿ. ಎಲ್ಲಿ ಸರ್ ಅದು? ಇದು ಕಟ್ನೂರು, ಹುಬ್ಬಳ್ಳಿ ತಾಲೂಕು ಗಿರಿಯಾಲ್ ಕಟ್ನೂರು ಮಾವನೂರು ಮಧ್ಯದೊಳಗೆ 3 ಊರವರು ನನ್ನ ಸಹಕಾರ ತೆಗೆದುಕೊಂಡು ದೌಡ್ ನಮಗೆ ಪಗಾರ ಸಿಗಬೇಕು ಅಂದ್ರೆ ನಾವು SC/ST ಮ್ಯಾನೇಜ್ಮೆಂಟ್ ಮಾಡಿದ್ರೆ ದೌಡ್ ಪಗಾರ ಸಿಗ್ತೈತಿ ಮಾಸ್ತರ್ಗಳಿಗೆ ಅಂತ ತಿಳ್ಕೊಂಡು ಆ ಮ್ಯಾನೇಜ್ಮೆಂಟ್ ಅನ್ನ ಮಾಡಿ ಅಲ್ಲಿ ವೆಂಕಪ್ಪಣ್ಣ ಪುಲಿ ಅಂತೇಳಿ, ಆಮೇಲೆ ರಟ್ಟರ ಕುಟುಂಬದವ್ರಿ, ಯಾದವ್ ಅವರಾಗ್ಲಿ, ಇಂಥ ಬೇರೆ ಬೇರೆ ಕುಟುಂಬದವ್ರು ಎಲ್ಲರೂ ಸಹಕಾರ ತಗೊಂಡು ಅಲ್ಲಿ ಸಾಲಿ ಕಟ್ಟಿದ್ವಿ. ಅದಕ್ಕೆ ಸಂಸ್ಥಾಪಕ ಹೆಡ್ ಮಾಸ್ಟರ್ ಆಗಿ ನಾನಾ ಇದ್ದೆ. ಏನಾತ್ರಿ ಹಿಂಗೆ ಹೋಗುವಾಗ ಸರ್ಕಾರದಿಂದ ಈಗ ನೀವೇನ ನೋಡಕ್ ಹೋಗಿದ್ರಲ್ಲ ನನ್ನ ನೌಕರಿ ಆಗೈತೆ ಅಂತೇಳಿ ಬೋರ್ಡ್ನಾಗ, ಆದ್ರೆ ನಿಮ್ದು ಆಗಿದ್ದಿಲ್ಲ, ಆದ್ರೆ ನಂದಾಗಿತ್ತು. ಅದ್ರ ನಮ್ಮ ಗೆಳೆಯ ಪ್ರೊಫೆಸರ್ ವಲ್ಮಣ್ ಅವ್ರು ಅಂತೇಳಿ ನಮ್ಮ ಜೊತೆಗಿದ್ದವರು, ಅಲ್ಲೋ ಹುಚ್ಚ ನೀ ಇಲ್ಲಿ ಅಡ್ಡಾಡ್ತೀಯಲ್ಲೋ, ನಿಂದು ನೌಕರಿ ಆಗೈತಿ, ಗೌರ್ಮೆಂಟ್ ನೌಕರಿ ಆಗೈತೆ, ಹೋಗ್ಬಾರ್ದ ಅಡ್ಡಿ ಅಂತ ಅಂದ್ರು. ಏ ಮರ ಯಾರು ಸರ್ಕಾರ ಗೊತ್ತಾ ಇಲ್ಲ ನನಗೆ. ಸರ್ಕಾರಿ ನೌಕರಿಗೆ ಶರಣ ಹೊಡೆದ ನಾವಿಲ್ಲಿ ಹೈಸ್ಕೂಲ್ ಕಟ್ಟೇವಪ್ಪ, ನಾವು ಹೋಗುದಿಲ್ಲ. ಏ ಹುಚ್ಚುಬುರ್ಗಿ ಹಂಗ್ಯಾಕ್ ಮಾಡ್ತಿದ್ದಿ, ದೇವ್ರು ನಿನಗ ಮನಿಗೆ ತಂದು ಕೊಟ್ಟಾನ, ಅನ್ನ ಕೊಟ್ಟಾನ, ಬಂದದ್ದನ್ನ ಖಾಲಿ ಒದಿಬೇಡ, ನೀನ ಸರ್ಕಾರಿ ನೌಕರಿಗೆ ಬಾಯಿಲ್ಲ ಅಂತೇಳಿ ಅವನ ಟಿಕೆಟ್ ತೆಗಸು. ಧಾರವಾಡಕ್ಕೆ DDP ಆಫೀಸ್ಗೆ ಅವನ ನಂದು ಟಿಕೆಟ್ ತೆಗಿಸಿ ಹೋಗಿ ಆ ಬೋರ್ಡ್ನ್ಯಾಗ ನಿನ್ನ ಹೆಸರು ಹೌದನಲ್ಲ ಅಂತಂದು. ಅವಾಗ ಆ ಬೋರ್ಡ್ನ್ಯಾಗ ನನ್ನ ಹೆಸರು ಇದ್ದದ್ದು ನೋಡಿ ನಾವು ಸಣ್ಣವ್ರಿದ್ದಾಗ ಸಾಲಿಗೆ ಹೋಗೋದನ್ನ ನಮ್ಗೆ ಒಂಥರ ಬೇಸರ ಆಕಿತ್ತು. ಅದಕ್ಕೆ ಅವಾಗ ಸರ್ಕಾರದವ್ರು ಏನು ಮಾಡ್ತಿದ್ರು ಸರ್, ಮಧ್ಯಾಹ್ನ ಉಪಹಾರ ಕೊಡೋದು, ಏನರ ಚಕ್ಲಿ ಗಾಟಿ ಅಂತದ್ ಕೊಡೋದು. ಅದನ್ನ ತಿನ್ನೋ ಆಸೆಗಾದ್ರೂ ಮಕ್ಳು ಶಾಲೆಗೆ ಬರಲಿ ಅಂತೇಳಿ ಇವಾಗೂ ಕಂಪ್ಯೂಟರ್ಸ್ ಕೊಡ್ತಾರ, ಮತ್ತು ಸೈಕಲ್ ಕೊಡ್ತಾರ, ಮಧ್ಯಾಹ್ನದ ಊಟ ಉಪಹಾರ ಕೊಡ್ತಾರ. ಸೊ ನೀವು ಹಮಾಲರ ಮಕ್ಕಳಿಗಾಗಿ ನೀವು ಶಾಲೆ ತೆಗೆದಾಗ ಹಮಾಲರ ಮಕ್ಕಳನ್ನು ತರಬೇಕಾದ್ರೆ ನಿಮಗೆ ಹೆಂಗೆ ಏನಾದರೂ ಚಾಲೆಂಜಸ್ ಎದುರಾಯ್ತಾ ಅಥವಾ ಹೇಗೆ ಅಂತ? ಅದು ದೊಡ್ಡ ಕಥೆನೇ ಅದ ಸಾವಿರ. APMC ಹೊಸದಾಗಿ ಆ ಕಡೆಗೆ ವರ್ಗಾವಣೆಗೊಂಡಾಗ ಅಂದ್ರೆ ಹಳೆ ಈಗ ಹುಬ್ಬಳ್ಳಿ ಒಳಗೆ APMC ಇರ್ತದ. ಈ ಹೊಸ APMCಯನ್ನ ಶರವಣ ಶಂಕರಗೌಡರು ಅದನ್ನ ಸ್ಥಾಪನೆ ಮಾಡಿ ಏಷ್ಯಾ ಖಂಡದೊಳಗನ ಅತ್ಯಂತ ದೊಡ್ಡ APMC ಅಂದ್ರೆ ಹುಬ್ಬಳ್ಳಿ ರೀ. ಈ ಹುಬ್ಬಳ್ಳಿ APMC 432 ಎಕರೆ ಇರೋದು. ಅದ್ರಾಗ ಈ ಇಲ್ಲಿರ್ತಕ್ಕಂಥ ಕಾರ್ಮಿಕರ ಮಕ್ಕಳು ಶಿಕ್ಷಣದಿಂದ ವಂಚಿತರ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿ ಅವತ್ತಿನ ಆಡಳಿತ ಮಂಡಳಿ ಶ್ರೀಯುತ CG ಪಾಟೀಲ್ ಅಂತೇಳಿ ಅವ್ರು ಚೇರ್ಮನ್ ಇದ್ರು. ಅವಾಗ ಒಂದು ಶಾಲೆ ಅಂತಂದ್ರು. ಆ ಶಾಲೆಗೆ ಮೊದಲ ಮಾಸ್ತರ್ನ ರಾಮು ಮುಲಿಗಿನ ಹಾಕೋಣ ಅಂತ ತಿಳ್ಕೊಂಡು ಅವಾಗಿನ BO ಆಗಿರ್ತಕ್ಕಂಥ ಶ್ರೀಯುತ VM ಪಾಟೀಲ್ ನನ್ನಲ್ಲಿ ಹಾಕಿದ್ರು. ಬಾಡ್ಗಿ ಕೂಲಿ ಹುಡುಗರು ಇಲ್ಲ, 132 ಮನಿ ಕಡಿಸ್ಯಾರ. ಅಲ್ಲಿ ಯಾರು ನಮ್ಮ ಅಮ್ಮಾರ ಬಂಧುಗಳು ಯಾರು ಬಂದಿಲ್ಲ, ಇಲ್ಲಿ ಬಂದೇ ಇಲ್ರಿ. ಅಂತದ್ರಾಗ ನಾ ಏನ್ ಮಾಸ್ತರ್ಕಿ ಮಾಡ್ಬೇಕ್ರಿ? ಏನೇನಿಲ್ಲ. ಒಂದು ಬೋರ್ಡ್ ಕೊಟ್ರು, ಅದೊಂದು ಕೋಲಿ ಕೊಟ್ರು, ಬಾಡಿಗೆ ಕೋಲಿ. ಏನ್ ಮಾಡ್ಬೇಕು ಅಂತ ಸಮಸ್ಯೆ ಆಯ್ತು. ನಾನು ಬಿಟ್ಟವನು ಏನ್ ಮಾಡಿದ್ದೆ, ನೇರವಾಗಿ ಹಮಾಲ್ರಂತಕ್ಕೆ ಹೋದ್ವಿ. ಎಲ್ಲಾ ಕಾಟದಾಗ ಅಡ್ಡಾಡಿ ಎಲ್ಲಾ ಕಾರ್ಮಿಕ ಬಂಧುಗಳನ್ನ ಕೂಡಿಸಿ ಅಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳು ಏನನ್ನು ತಿಳ್ಕೊಂಡು ಅಷ್ಟನ್ನು ಕೂಡಿಸ್ಕೊಂಡ್ರಿ. ಒಬ್ಬ ಅಂಬಣ್ಣ, ಒಬ್ಬ ದುರ್ಗಪ್ಪ ಅವರಿಬ್ಬರನ್ನು ಕೂಡಿಸ್ಕೊಂಡು ಎಲ್ಲಾ ಕಾರ್ಮಿಕರನ್ನ ಇವ್ರು ಸಿಗೋದೇ ಯಾವಾಗ ನಮ್ಗೆ 5-6 ದಿವಸ ಇರ್ತದೆ. ಅದು 10-11 ಆತಂದ್ರೆ ಮತ್ತೆ ಕೈ ಸಿಗುದಿಲ್ಲ. ಮತ್ತೆ ಅವ್ರು ಸಂತಿ ಮಾಡೋದು, ಮಟನ್ ಚಿಕನ್ ತರಕ ಪ್ಯಾಟಿಗೆ ಹೋಗಿಬಿಡವ್ರಿ. ಅದಕ್ಕೆ
11-12 ಒಳಗನ ಇವ್ರನ್ನ ಕೂಡಿಸಿ ಒಂದು ಏನು ಮಾಡ್ಬೇಕು ಅಂತ ತಿಳ್ಕೊಂಡು ಶಿಕ್ಷಣ ಚಿಂತನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಅದ್ರಾಗ ತಮ್ಮಂತವ್ರನ್ನ BO ಸಾಹೇಬ್ರನ್ನ ಆಮೇಲೆ DDP ಅಂತವ್ರನ್ನ ಈ ಶೈಕ್ಷಣಿಕ ಮಹತ್ವವನ್ನು ಅರ್ಥಂತವ್ರನ್ನ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಅವ್ರಿಗೆ ತಿಳುವಳಿಕೆ ಕೊಡೋದು, ಉಪನ್ಯಾಸ ಮಾಡೋದು, ತಿಳುವಳಿಕೆ ಕೊಡೋದು. ಆಮೇಲೆ ಮತ್ತೆ ಶಾಲೆಗೆ ಮೂಲಭೂತ ಸೌಲಭ್ಯನೇ ಇಲ್ಲ, ಕುಂದ್ರಾಕ ಕುರ್ಚಿ ಇಲ್ಲ ನನಗೆ, ಆಮೇಲೆ ಬರೆಯಾಕ ಬೋರ್ಡ್ ಇಲ್ಲ, ಆಮೇಲೆ ಏನು ಕುಡಿಯಾಕ ನೀರಿಲ್ಲ, ಹೊಡ್ಯಾಕ ಗಂಟಿಲ್ಲ. ಅವಾಗ ಏನ್ ಮಾಡೋಣ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರನ್ನ ಕರ್ಕೊಂಡು ಒಬ್ಬೊಬ್ಬ ವ್ಯಾಪಾರಸ್ಥರು ಕರ್ಕೊಂಡ್ ಬಂದು ಅವ್ರಿಗೊಂದು ಗುಲಾಬಿ ಹೂ ಕೊಟ್ಟು, ನೋಡ್ರಿಪ್ಪ ಶಾಲೆ ತೆಗೆದೇವಿ, ನಿಮ್ಮದು ಕಾಟದಾಗ ದುಡ್ತಕ್ಕಂಥ ಕಾರ್ಮಿಕ ಮಕ್ಕಳು, ಅವರು ಕಾರ್ಮಿಕ ಬಂಧುಗಳ ಮಕ್ಕಳು ಅವು ಶಿಕ್ಷಣದಿಂದ ವಂಚಿತರಾಗಬಾರ್ದು, ನಾವೆಲ್ಲ ದಾನಿಗಳು, ಅದಕ್ಕೆ ದಯವಿಟ್ಟು ಸಹಕಾರ ಮಾಡೋಣ ಅಂತ ಕೇಳಿದಾಗ ಎಲ್ಲರೂ ಯಾರು ಗಂಟಿ ಕೊಟ್ರು, ಯಾರು ಗಡಿಯಾರ ಕೊಟ್ರು, ಯಾರು ಕುರ್ಚಿ ಕೊಟ್ರು, ಯಾರು ಕಪಾಟ್ ಕೊಟ್ರು, ಏನೆಲ್ಲ ಸಾಮಗ್ರಿಗಳಿಗೆ ನಮ್ಮ ಕಾರ್ಮಿಕ ಬಂಧುಗಳು ಅವ್ರವ್ರ ಮಾಲಕರಿಗೆ ಹೇಳ್ಕೊಂಡು ಎಲ್ಲ ಸಾಮಗ್ರಿಯನ್ನು ತಂದು ಶಾಲೆಗೆ ಇಟ್ಟರು. ಇನ್ನು ಹಿಂಗೆ ಶಾಲೆ ಮುಂದುವರಿಯುವಾಗ ಹಂಗಾರೆ ಇದಕ್ಕೊಂದು ಏನಾದ್ರೂ ಸ್ವಂತ ಒಂದು ಜಾಗ ಮಾಡೋಣ ಅಂತ ತಿಳ್ಕೊಂಡು ಹಿಂಗ ದಾನಿಗಳನ್ನು ಹುಡ್ಕೊಂತ ಹೋಗುವಾಗ ಯಾವ ಧಾರವಾಡದೊಳಗೆ ಒಬ್ಬ ಬಾಳಂಗೌಡರು ಅಂತಕೊಂಡು ಶ್ರೀಮತಿ ಶಿವಲಿಂಗಮ್ಮ ಶಂಕರಗೌಡ ಬಾಳಂಗೌಡರು ಅವ್ರ ಯಜಮಾನರು ಶಂಕರಗೌಡರು ಬಾಳಂಗೌಡರು ಅಂತ ತಿಳ್ಕೊಂಡು ಅವರು ನಾವು ಸಂಪರ್ಕ ಮಾಡಿದಾಗ ಅದನ್ನ ಕರ್ಕೊಂಡು ಬಂದವ್ರು ಯಾರು ಅಂತಂದ್ರೆ ಅದನ್ನ ಪತ್ತೆ ಹಚ್ತೇವರು ಅವಾಗಿನ ಮಹಾನಗರ ಪಾಲಿಕೆ ಸದಸ್ಯರು ಮಾಜಿ ಕಾರ್ಪೊರೇಟರ್ ಈಗ ಅಜ್ಜಪ್ಪಣ್ಣ ಹೊರಕೇರಿ ಅವರು ನಮ್ಮ ಬೀಗದನ ಅವ ಇಲ್ಲೊಂದು 10 ಗುಂಟೆ ಜಾಗ ಐತಿ, ಆ ಜಾಗನ ನಿನಗ ಕೊಡಿಸ್ಬಿಡ್ತೇನೆ ಅಂತ ತಿಳ್ಕೊಂಡು ಅವ್ರು ಕರ್ಕೊಂಡು ಬಂದು ನಮ್ಮ ಅವ್ರನ್ನ ಭೇಟಿ ಮಾಡಿಸಿದಾಗ ಅವಾಗ ನಾವೆಲ್ಲರೂ VM ಪಾಟೀಲ್ರು ನಾವೆಲ್ಲರೂ ಕೊಡ್ಕೊಂಡು ಹೋಗಿ ಆ ಜಾಗ ದಾನ ತಗೊಂಡು ಅದರ 8 ಗುಂಟೆ ಜಾಗವನ್ನ ನಮಗೆ ಕೊಟ್ಟರು, ಸರ್ಕಾರಿ ಶಾಲೆಗೆ ಕೊಟ್ಟರು. 2 ಗುಂಟೆ ಜಾಗವನ್ನ ಅವ್ರ ತಾಯಿ ಹೆಸರಲ್ಲಿ ಹಾಸ್ಟೆಲ್ ಮಾಡಬೇಕು ಅಂತ ಉದ್ದೇಶದಿಂದ 2 ಗುಂಟೆ ಜಾಗ ಹಾಸ್ಟೆಲಿಗೆ ಕೊಟ್ಟರು. ಅದು ನಮ್ಮ ಜನಪದ ಕರ್ನಾಟಕ ಜಾನಪದ ಜಗತ್ತು ಟ್ರಸ್ಟ್ಗೆ ಕೊಟ್ಟಾರ. ಅದರ ಅಡಿಯೊಳಗೆ ನಾವು ಇವತ್ತು ಬಿಲ್ಡಿಂಗ್ ಕಟ್ಟಕ್ಕೆ ಮುಂದಾಗೇವಿ. ಅದನ್ನ ಮುಂದೆ ಅಲ್ಲಿ ಒಂದು ಹಾಸ್ಟೆಲ್ ಈಗ ಹಾಸ್ಟೆಲ್ ಇದೆ. ಹಾಸ್ಟೆಲ್ ಯಾವಾಗ ಮಾಡಿದ್ವಿ ಅಂದ್ರೆ 2013ರಾಗ ಅಲ್ಲಿ ಬರಗಾಲ ಬಿತ್ರಿ. ಬರಗಾಲ ಬಿದ್ದಾಗ ಈ ಇಂಗ್ಲಿಷ್ ಮೀಡಿಯಂ ಶಾಲೆ ಹವಳಿ ಒಂದು ಚಲೋ ಆತ್ರಿ. ಎಲ್ಲರೂ ಕೂಡಿ ಮೋಟರ್ ತಂದು ಗಾಡಿ ತಂದು ಅವ್ರ ಮನೆ ಮುಂದೆ ನಿಂತು ಬಿಟ್ರು. ನಿಂತಾಗ ಮಕ್ಕಳು ಎಲ್ಲರೂ ಈ ಶಾಲೆ ಬಿಡೋದು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೊರಟು ಬಿಟ್ರು. ಇಲ್ಲಿ ಸಂಖ್ಯೆ ಕಡಿಮೆ ಆಯ್ತು. ಅವಾಗ ಬರಗಾಲ ಬಿದ್ದಾಗ ಈ ನಮ್ಮ ಕಾರ್ಮಿಕ ಬಂಧುಗಳು ಬೇರೆ ಬೇರೆ ಇವ್ರು ಬೀಗರೆಲ್ಲ ಎಲ್ಲಿದಾರೆ ರಾಯಚೂರು ಗುಲ್ಬರ್ಗ ಆ ಕಡೆ ಮಂದಿ ಅವರು ಗೋವಾಕ ಮಂಗಳೂರಿಗೆ ದುಡ್ಯಾಕ ಹೊಂಟಿದ್ರು. ಹೋಗುವಾಗ ನಿಮ್ಮ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗ್ಬಾರ್ರಿ, ಆ ಮಕ್ಕಳನ್ನ ಬಿಡ್ರಿ ಅಂತಕೊಂಡು ಬಿಡಿಸ್ಕೊಂಡು ಇಲ್ಲೇ ಶಾಲೆಗನ ಹಾಸ್ಟೆಲ್ ಚಲೋ ಮಾಡಿ ಎಲ್ಲ ವ್ಯಾಪಾರಸ್ಥರು ಕಾರ್ಮಿಕರನ್ನ ನೆರವು ತಗೊಂಡು ಅಲ್ಲೇ ಊಟ ವಸತಿ ಚಲೋ ಮಾಡಿ ಇವತ್ತು 13 ವರ್ಷ ಆಯ್ತು. ಒಂದು 100-150 ಹುಡುಗರು ಇಟ್ಕೊಂಡಿವಿ. ಆ ಮಕ್ಕಳು ಈ ಸಾರಿ ಬರಕತ್ತಿದ್ರು. ಮತ್ತೊಂದು BCM ಹಾಸ್ಟೆಲ್ ತೊಗೊಂಬಂದ್ವಿ, ಅಲ್ಲಿ ಒಂದು 50 ಮಕ್ಕಳು, ಒಂದು 200-250 ಮಕ್ಕಳು ಈ ಶಾಲೆಗೆ ಆದ್ರು. ಸಂಖ್ಯೆ ಫುಲ್ ಆಯ್ತು. ಅವಾಗ 5-6 ಮಂದಿ ಮಾಸ್ತರ್ಗಳು ಬಂದ್ವಿ. ಆಮೇಲೆ 1ರಿಂದ 8ನೇ ಶಾಲೆ ಮಾಡಿದ್ವಿ. ಅಂದ್ರೆ ಕಿರಿಯ ಪ್ರಾಥಮಿಕ ಹೋಗಿ ಹಿರಿಯ ಪ್ರಾಥಮಿಕ ಆಯ್ತು. ಅಂದ್ರೆ ಬೈಲಕೊಪ್ಪಕ್ಕೆ ಹೋಗಿ ಶಾಲೆ ಕಲಿಯೋದು ತಪ್ಪು ಬಿಡ್ತು. ಆ ಮಕ್ಕಳು ಇಲ್ಲೇ ಶಾಲೆ ಕಲಿಯೋಷ್ಟು ಅಂದ್ರೆ ಕಾರ್ಮಿಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥದ್ದು ನನ್ನ ಉದ್ದೇಶ. ಅವಾಗ ಶಾಲೆಗೆ ಬರ್ತಿದ್ದೇ ಅಲ್ಲ ಅವರು. ಶಾಲೆಗೂ ಇದಕ್ಕೂ ಒಂದು ಅರ್ಧ ಕಿಲೋಮೀಟರ್ ದೂರ ಸಿಟಿ ಹೊಡ್ಕೊಂತ ನಾನಾ ಹೋಗಿ ಕರ್ಕೊಂಡು ಬರ್ಬೇಕು. ಅವಾಗ ನಮ್ಮನ್ನ ಏನು ನಡಿವಾ ನಿಮ್ಮ ಮಕ್ಕಳನ್ನ ಕಳಿಸ್ಕೊಡ್ರಿ ಅಂತಂದ್ರೆ ಏನು ಮಾಸ್ತರ ನೀನು ಕೂಟ ಕಳಿಸಿದ್ರೆ 70 ಪಗಾರ ನೀ ಕೊಡ್ತಿದ್ದನು ಅಂತೇಳಿ ನನಗೆ ಅನ್ನೋರು. ಆಗ್ಲಿವಾ 70 ರೂಪಾಯಿ ಇವತ್ತು ನಿನಗೆ ನಾನು ಕೊಡ್ತೀನಿ, ಮುಂದೆ ಹಾಕಿ 70,000 ರೂಪಾಯಿ 80,000 ರೂಪಾಯಿ ಪಗಾರ ತಂದ್ರೆ ನೀ ನಾನು ಕೊಡ್ತೀನಿ ಅವಾಗ ಅಂತೇಳಿ ಒಳ್ಳೆ ಅವ್ರಿಗೆ ಪ್ರಶ್ನೆ ಮಾಡ್ತಿದ್ದೆ. ಒಟ್ಟ ಹಿಂಗಾಟ ಮಾಡಿ ಕೊನೆಗೆ ಇವ್ರಿಗೆಲ್ಲರೂ ಶಿಕ್ಷಣದ ಬಗ್ಗೆ ತಿಳುವಳಿಕೆ ಬರ್ಬೇಕಲ್ಲ. ಶಿಕ್ಷಣ ಚಿಂತದಾಗ ನಾನಾ ಒಂದಿಷ್ಟು ಜನಪದಗಳನ್ನ ಹಾಡು ಬರೋದು ಅದ್ರಿಗೆ ತಿಳುವಳಿಕೆ ಇದ್ದಂಗ ಅಂಬಣ್ಣ ದುರ್ಗಣ್ಣ ಅಂತೇಳಿ ಅವ್ರು ಇದ್ರಲ್ಲ ಅವ್ರ ಮೇಲೆ ಹಾಡು ಕಟ್ಟಿ ಸರ್ಕಾರದ ಯೋಜನೆ ಬಗ್ಗೆ ಹಾಡಕತ್ತಿದೆ. ಅದನ್ನ ಹಾಡಿನ ಹೇಳಿದ್ರನ್ನ ಅವ್ರಿಗೆ ಪರಿಣಾಮ ಬೀಳ್ತಿರದ. ಹೆಂಗಂತಂದ್ರೆ ಸರ್ಕಾರ ನಿಮಗೊಂದು ಸಾಲಿ ತೆಗದಾದ್ರಿ, ಏ ಅಂಬಣ್ಣ ದುರ್ಗಣ್ಣ ನಿಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸ್ಬೇಕ್ರಿ. ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ. ಹುಟ್ಟಿದಂತ ಮಕ್ಕಳಿಗೆಲ್ಲ ವಿದ್ಯಾ ಬುದ್ಧಿ ಕೊಡಬೇಕಲ್ಲ. ರೊಕ್ಕ ರೂಪಾಯಿ ಉಳಿಯುವುದಿಲ್ರಿ, ಕಲ್ತದಷ್ಟ ಉಳಿತೈತಲ್ರಿ. ಎಲ್ಲ ಮಕ್ಕಳನ್ನು ಶಾಲೆಗೆ ಕಳಿಸ್ರಿ, ಸರ್ಕಾರ ನಿಮ್ಗೊಂದು ಶಾಲೆ ತೆಗದಾತ್ರಿ. ಏ ಅಮ್ಮಣ್ಣ ದುರ್ಗಣ್ಣ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕ್ರಿ. ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ. ಅಕ್ಕಿ ಗೋಧಿ ಪಾಟಿ ಪುತಾಕ್ರಿ, ಬಡವರಿಗೆ ಹಾಸ್ಟೆಲ್ ಮಾಡ್ಯಾರಿ. ಫೀಗೆ 8
ಕೇಳೋದಿಲ್ರಿ ಅರಿವಿಗಿರಿವಿ ಕೊಡ್ತಾರಲ್ರು ನೀನಾರು ತಪ್ಪದ ಸಾಲಿಗೆ ಕಳಿಸ್ರಿ ಸರ್ಕಾರ ನಿಮ್ಗೊಂದು ಸಾಲಿ ತೆಗದಾತ್ರಿ ಏ ಅಮ್ಮಣ್ಣ ದುರ್ಗಣ್ಣ ನಿಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸ್ಬೇಕ್ರಿ ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ ನಿಮಗ ಬಡ್ತಾನಿದ್ದ ಇರ್ತೈತಿ ಮಕ್ಕಳು ಕಾಟಾಕ ಕಳಿಸೋದ ಬ್ಯಾಡ್ರಿ ಮಕ್ಕಳು ಕೂಲಿಗೆ ಹಚ್ಚೋದ ಬ್ಯಾಡ್ರಿ ಯಾವಾಗಾರ ಸಾಲಿ ಬರ್ತಾನ್ರಿ ಮಂಗನಂಗ ಕೂತ್ ಬಿಡ್ತಾನ್ರಿ ಏನೂ ತಿಳಿದ ಮನೆ ಕಡೆ ಹೋಗ್ತಾನ್ ಸರ್ಕಾರ ನಿಮ್ಗೊಂದು ಸಾಲಿ ತೆಗದಾತ್ರಿ ಏ ಅಂಬಣ್ಣ ದುರ್ಗಣ್ಣ ನಿಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸ್ಬೇಕ್ರಿ ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ ಹಿಂಗ ಈ ಹಾಡು ಹೇಳಿದ್ಬಿಟ್ಟು ಅವ್ರು ಖುಷಿ ಆಗಿಬಿಟ್ರು. ಇದು ಆಕಾಶವಾಣಿ ಅವ್ರ ಸಂದರ್ಶನ ತೊಗೊಂಡ್ರಿ. ಈ ಹಾಡು ಟಿವಿಯಾಗ ಆಕಾಶವಾಣಿಯಾಗ ಬಂದ್ಬಿಟ್ಲೆ ಇವ್ರಿಗೆಲ್ಲ ನಮ್ಮ ಕಾರ್ಮಿಕರು ಬಂದ್ರು ಖುಷಿ. ನಮ್ಮ ಮಾಸ್ತರ್ ಟಿವಿಯಾಗ ಬಂದಾನ, ನಮ್ಮ ಮಾಸ್ತರ್ ರೇಡಿಯೋದಾಗ ಬಂದಾನ, ಅಂಬಣ್ಣ ದುರ್ಗಣ್ಣ ನಾವು ಇಲ್ಲಿ ಬಂದೀವಿ ಅಂದ್ಕೊಂಡು ಅವ್ರ ಖುಷಿಯಾಗಿ ಎಲ್ಲ ಮಕ್ಕಳನ್ನ ತಾವ ಕರ್ಕೊಂಡ್ಬಂದು ಶಾಲೆಗೆ ಕಳ್ಸಕತ್ತಿದ್ರು. ಹಿಂಗ ಅವ್ರಿಗೆ ಒಂಥರ ಏನಾದ್ರು ತಿಳುವಳಿಕೆ ಕೊಡುವಂತ ಕಾರ್ಯಕ್ರಮ ಮಾಡಿದಾಗ ತಾವ ಸಾವುಕಾರ ಹೇಳಿ ಪಾಟಿ ಅರಿವಿ ಪುಸ್ತಕ ಏನೆಲ್ಲ ಶಾಲೆಗೆ ಬಂದು ದಾನ. ಸರ್ ನಾವು ಬಹಳಷ್ಟು ಕಡೆ ಕೇಳಿರ್ತೀವಿ ಸರ್, ಶೈಕ್ಷಣಿಕವಾಗಿ ಇಷ್ಟೆಲ್ಲ ಕ್ರಾಂತಿ ಮಾಡಿದ್ರು ಅದು ಇದು ಅಂತ ಹೇಳಿ. ನಾವು ಲೈವ್ ಆಗಿ ಕೇಳ್ತಾ ಇರೋದು ನಿಮ್ ಬಾಯಿಂದ ನಮಗೆ ಒಂಥರ ರೋಮಾಂಚನ ಆಗ್ತಾ ಇದೆ ಸರ್. ನಿಜಕ್ಕೂ ಅಕ್ಷರ ಕ್ರಾಂತಿ ಅಂದ್ರೆ ಇದೇನಾ ಇರ್ಬೋದು ಅನ್ನೋ ಅಷ್ಟ್ರ ಮಟ್ಟಿಗೆ ನಮಗೆ ಫೀಲ್ ಆಗ್ತದೆ. ಇವತ್ತ ಕಾರ್ಮಿಕರ ಮಕ್ಕಳು ಒಬ್ರು ಪ್ರೊಫೆಸರ್ ಆಗ್ಯಾರ, ಒಬ್ರು ಎಂಜಿನಿಯರ್ ಆಗ್ಯಾರ, ಒಂದ್ 3-4 ಮಂದಿ ಆರ್ಮಿ ಸೆಲೆಕ್ಷನ್ ಆಗ್ಯಾರ, ಬಹಳ ಮಂದಿ ಬೇರೆ ಬೇರೆ ಅಂದ್ರೆ ನಿಮ್ಮ ಯಶಸ್ಸು ಅವ್ರ ಮೂಲಕ ನಾವು ಅದೇ ಸಾದೃಶ್ಯ ಒಬ್ಬ ಶಿಕ್ಷಕರಿಗೆ ಖುಷಿ ಕೊಡೋದು ಅಂತಂದ್ರೆ ಒಬ್ಬ ಶಿಕ್ಷಕ ನಮ್ಮ ಶಿಷ್ಯರು ಇಷ್ಟ ಎತ್ತಕ್ಕೆ ಬೆಳೆದಾರಪ್ಪ ಅಂತಂದ್ರ ಅದೇ ನಮ್ಗೆ ದೊಡ್ಡ ಖುಷಿ. ಅದಕ್ಕಿಂತ ದೊಡ್ಡದು ಯಾವ್ದು ನಮ್ಗೆ ಆನಂದ ಇಲ್ಲ. ಅದಕ್ಕೆ ಇವತ್ತು ಮಕ್ಕಳು ಅವ್ರ ಹಮಾಲರ ಮಕ್ಕಳು ಹಮಾಲರಾಗಬಾರ್ದು ಅನ್ನೋದಂಥದ್ದು ನನ್ನ ಧ್ಯೇಯವಿತ್ತು. ಅದಕ್ಕೆ ಇವತ್ತು ಅವರೆಲ್ಲರೂ ಬದಲಾವಣೆ ಆಗಿ ಇವತ್ತು ಅವ್ರ ತಂದೆ ತಾಯಿಗಳಿಗೆ ಅವರೇ ಬುದ್ಧಿ ಹೇಳುವಷ್ಟು ಮಟ್ಟಿಗೆ ಬದಲಾವಣೆ ಆಗಿದೆ. ಇಲ್ಲಾಂದ್ರೆ ಒಂದು ಕಾಲಕ್ಕೆ ಜಗ್ ದುಡಿಯೋದು ಜಗ್ ಸೆರೆ ಕುಡಿಯೋದು ರೋಡ್ ಮೇಗ ಮುಕ್ಕೊಳ್ಳುವಂಥ ಸ್ಥಿತಿ ಅವ್ರದ್ದಾಗಿತ್ತು. ಅದೆಲ್ಲನೂ ಇವತ್ತು ಬದಲಾವಣೆ ಆಗಿ ಇವತ್ತ ನಾಗರಿಕತೆಗೆ ಅವರೆಲ್ಲರೂ ಬಂದು ಇವತ್ತ ಜೀವನ ಮಾಡಿದ್ದಾರೆ. ಈಗಿನ ಒಂದು ಪ್ರಸ್ತುತ ಶೈಕ್ಷಣಿಕ ವಿದ್ಯಮಾನಗಳನ್ನ ನಾವು ನೋಡಿದಾಗ ಸರ್, ಈಗ ಪ್ರೊಫೆಷನಲ್ ಕೋರ್ಸ್ಗಳ ಹಾವಳಿ ಭಾಳ ಆಗಿದೆ. ಜಗ್ಗಾಗಿರೋದು. ಹಾಗಾಗಿ ನಮ್ಮ ಜನಪದ ಆಗಲಿ, ನಮ್ಮ ಆಚಾರ ವಿಚಾರ ಆಗಲಿ, ಸಂಪ್ರದಾಯ ಆಗಲಿ, ಒಂದು ಪಠ್ಯೇತರ ಪುಸ್ತಕಗಳನ್ನು ಓದುವಂಥ ಅಥವಾ ಓದಿಸುವಂತಹ ಯಾವುದೇ ಶೈಕ್ಷಣಿಕ ಚಟುವಟಿಕೆಗಳು ನಡೀತಾ ಇಲ್ಲ ಸರ್. ಹಾಗಾಗಿ ನನಗೇನು ಅನಿಸ್ತಾ ಇದೆ, ಆಗಿನ ಶಿಕ್ಷಣ ಮೌಲ್ಯಕ್ಕೂ ಈಗಿನ ಶಿಕ್ಷಣ ಮೌಲ್ಯಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಆಗಿನ ಒಂದು ಕಾಲಘಟ್ಟಕ್ಕೂ ಈಗಿನ ಕಾಲಘಟ್ಟಕ್ಕೂ ಏನು ವ್ಯತ್ಯಾಸ ಇದೆ ಸಾಹೇಬ್ರ? ಅವಾಗೂ ಇವಾಗೂ ಭಾಳ ವ್ಯತ್ಯಾಸ ಇದೆ. ಅವಾಗ ಶಿಕ್ಷಣ ಏನು ಆಗ್ಬೇಕಾಗಿತ್ತು ಅಂದ್ರೆ ಮೌಲ್ಯವನ್ನು ಹೇಳ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಸಮಾಜದೊಳಗೆ ಒಳ್ಳೆಯವರಾಗಿ ಬೆಳಿಬೇಕಂತಕ್ಕಂಥ ಕನಸು ಅವತ್ತಿನ ಪಾಲಕರದಾಗಿತ್ತು. ಇವತ್ತಿನ ಪಾಲಕರ ಉದ್ದೇಶ ಏನಾರಾಗ್ಲಿ ನನ್ನ ಮಗ ರ್ಯಾಂಕ್ ಬರ್ಲಿ, ಅವ ನೌಕರಿ ಮಾಡ್ಲಿ, ವಿದೇಶಕ್ಕೆ ಹೋಗ್ಲಿ, ಜಗ್ಗಷ್ಟು ರೊಕ್ಕ ಗಳಿಸುವಂತ ಮನೋಭಾವಕ್ಕೆ ನಾವೆಲ್ಲರೂ ಬಂದೇವಿ. ಅವಾಗ ಇದ್ದಿದ್ದಿಲ್ರಿ. ನೌಕರಿ ಉದ್ದೇಶ ಇತ್ತು, ಆದ್ರೆ ಅಷ್ಟು ಅವ್ರಿಗೆ ಇದು ಇದ್ದಿರ ಏನಾರಾಗ್ಲಿ ನಮ್ಮ ಮಕ್ಕಳು 4 ಮಂದಿ ಬಾಯಾಗಿರ್ಬೇಕು ಅನ್ನುವಂತ ಒಂದು ನೈತಿಕ ಮೌಲ್ಯಗಳನ್ನ ತಂದೆ ತಾಯಿಗಳು ಹೇಳ್ತಿದ್ರು. ಜನಪದವಾಗಿನೂ ಸಮಾಜದೊಳಗೆ ಹಿರಿಯರು ಯಾರು ಏನು ತಪ್ಪು ಮಾಡಿದ್ರೆ, ಯಾಕಪ್ಪ ನೀ ದೊಡ್ಡ ಜೋಕ್ ಮಾಡಾಗಿದನು ಅಂತೇಳಿ ನಮ್ಗೆಲ್ಲ ಬಡದು ಬುದ್ಧಿ ಹೇಳ್ತಿದ್ರು ಅವಾಗಿನ ಹಿರಿಯರು. ಈಗ ಯಾರು ಹೇಳಕ್ ಹೋದ್ರೆ ಅವ್ರಿಗೆ ಬಡಿಯುವಂತ ಕಾಲ ಬಂದ್ಬಿಟ್ಟದೆ. ಈಗ ನಿಮ್ಮ ಶಿಕ್ಷಣದಲ್ಲಿ ಜನಪದೀಯವಾಗಿ ನೀವು ಬೆರೆದುಕೊಂಡು ಶಾಲೆಯನ್ನ ಕಟ್ಟಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಈ ಥರದ್ದೆಲ್ಲ ಮಾಡ್ಕೊಂತ ಬಂದ್ರಿ ಸರ್ ನೀವು ನಿಮ್ಮ ವೃತ್ತಿ ಧರ್ಮದ ಉದ್ದಕ್ಕೂ. ಈಗ ನನಗನ್ಸೋದು ಏನಂದರೆ ಸರ್, ಇವತ್ತಿನವರೆಗೂ ಬಂದಂಥ ಕತೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು ಸರ್, ಈ ಎಲ್ಲದರ ಮೂಲ ನಾವು ಕೆದಕ್ತಾ ಹೋದಾಗ ಜಾನಪದ ಅಂತ ಅನ್ಸುತ್ತೆ. ಅಂದರೆ ಜನಪದ ಅನ್ನುವಂಥದ್ದು ಹೇಗೆ ನಮ್ಮ ಜನಜೀವನದಲ್ಲಿ ಅಳವಡಿಸ್ಕೊತ ಹೋಯ್ತು ಸರ್, ಅಂದರೆ ನಮ್ಮ ಜೊತೆಗೆ ಬೆರೆದುಕೊಂಡು ಬಂತು ಅಂತದ್ದು ನೋಡ್ರಿ.
ತಾಯಿ ಬೇರು ಜನಪದ ಅಂತಾರೆ. ಜನಪದ ಎಲ್ಲದಕ್ಕೂ ಮೂಲ. ಇದರ ಮೇಲೆ ಏನೆಲ್ಲ ಸಾಹಿತ್ಯಗಳು ಹುಟ್ಟುಕೊಂಡು ಅಂತ ಹೇಳ್ತಾರೆ. ಅದಕ್ಕೆ ಜನವಾಣಿ ಬೇರು, ಕವಿವಾಣಿ ಹೂವು ಅಂತೇಳಿ ಹೇಳ್ತಾರೆ. ಅಂದ್ರೆ ಜನಪದ ಸಾಹಿತ್ಯ ಎಲ್ಲ ಸಾಹಿತ್ಯಕ್ಕೆ ತಾಯಿ ಬೇರು. ಅದು ಜನಪದ ಸಾಹಿತ್ಯ ನಮ್ಮೊಂದಿಗೆ ಬೆಳೆದು ಬಂದಿರತಕ್ಕಂಥ ಸಾಹಿತ್ಯ. ಅಂದ್ರೆ ಹಲಗೆಯ ಹಿಡಿದಿಲ್ಲ, ಬಳಪದಿ ಬರೆದಿಲ್ಲ, ಶಿವನಮಗ ಎದೆಯಾಗ ಬಂದು ನುಡಿಚಾನ ಅಂತೇಳಿ ಹೇಳಿದಂಥವ್ರು ನಮ್ಮ ಜನಪದರು. ಅಂದ್ರೆ ಜನರ ಬಾಯಿಂದ ಬಾಯಿಗೆ, ಜನರ ಬಾಯಿಂದ ಬಾಯಿಗೆ, ನಾಲ್ಗೆಯಿಂದ ನಾಲ್ಗೆಗೆ ಹರಿದು ಬಂದಿರತಕ್ಕಂಥ ಸಾಹಿತ್ಯವೇ ಮೂಲ ಜನಪದ ಸಾಹಿತ್ಯ. ಇವತ್ತಿನ ಜನಪದ ಸಾಹಿತ್ಯ ಅಲ್ಲ. ಇವತ್ತಿನವ್ರು ಎಲ್ಲಾನು ಜನಪದ ಅಂತಾರೆ. ಬಹುಶಃ ಇವತ್ತು ನಾ ಬರೋದು ಹಾಡಿನಿಂದ ನನಗೆ ಜನಪದ ಅಂತಾರೆ. ಅಲ್ಲ, ಅದಕ್ಕೆ ನಾ ಬರೋದು ನನ್ನ ಕೆಳಗೆ ಅದಕ್ಕೆ ಮಾಲಕ್ ಇರ್ತಾನ. ಯಾವ ಹಾಡಿಗೆ ಮಾಲಕರು ಇರ್ತಾರೋ ಅದಕ್ಕೆ ಜನಪದ ಅನ್ನೋದಿಲ್ಲ. ಅದಕ್ಕೆ ನೀವು ಜನಪ್ರಿಯ ಜನಪದ ಅಂತೀವಿ. ಉದಾಹರಣಾರ್ಥವಾಗಿ ಇವತ್ತು ನಮ್ಮ ಬೇಂದ್ರೆ ಅವರು ಬರ್ತಾರೆ. ಇನ್ನೂ ಯಾಕೆ ಬರ್ಲಿಲ್ಲ ಅವ ಹುಬ್ಬಳ್ಳಿ ಅವ ವಾರದಾಗ 3 ಸರ್ತಿ ಬಂದು ಹೋಗವ. ಆ ಹಾಡು ಕೇಳಿದ್ಬಿಟ್ಟು ನಮ್ಗೆ ಯಾರು ನೆನಪು ಬರ್ತಾರ್ರಿ? ಬೇಂದ್ರೆ ಅವ್ರು ನೆನಪು ಬರ್ತಾರೆ ನಮ್ಗೆ. ಈಗ ಎಲ್ಲಿಂದೀಕಿನ ಕರೆ ತಂದೆಣ್ಣ ಯಾರ ಹೇಳ ಈಕಿ, ಎಣ್ಣ ಯಾರ ಹೇಳ ಈಕಿ, ಶಾವಂತಿಗೆ ಹೂವ ಮೈ ಮ್ಯಾಗಿಟ್ಟರ ಬಣ್ಣ ಬಿಲ್ಲ ಬದಲ, ಅಣ್ಣ ಬಣ್ಣ ಬಿಲ್ಲ ಬದಲ, ಮೈಯ ಬಣ್ಣದೊಳಗೆದ್ದ ಕಾಣತವ ಹಣಿಯ ಸುತ್ತ ಕುರುಳ, ಎಣ್ಣ ಯಾರ ಹೇಳ ಈಕಿ. ಈ ಹಾಡಾಗಿರ್ಬೋದು. ಯಾತಕ್ಕವ್ವ ಹುಬ್ಬಳ್ಳಿ ಧಾರವಾಡ, ನಮ್ಮ ಹಳ್ಳಿ ಊರ ನಮಗ ಪಾಡ, ಯಾತಕ್ಕವ್ವ ಹುಬ್ಬಳ್ಳಿ ಧಾರವಾಡ. ಈ ಹಾಡ ಬರೆದ ಕವಿ ಆನಂದ ಕಂದ್ರಿ, ಬೆಟಗೇರಿ ಕೃಷ್ಣ. ಈ ಹಾಡು ಹೇಳಿಬಿಟ್ಟು ಅವ್ರು ನೆನಪಿಗೆ ಬರ್ತಾರೆ. ಅದೇ ಆಮೇಲೆ ನಮ್ಮ ಇವರು, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರ ಬಿದ್ದರೆ ನಾನು ಒಬ್ಬ ಸಿಪಾಯೇ. ಈ ಹಾಡು ಕೇಳಿದ್ಬಿಡ್ಲೆ KS ನರಸಿಂಹಸ್ವಾಮಿ ಮೆದರಿಗೆ ನೆನಪಾಗ್ತದೆ. ಅಂದ್ರೆ ಇವು ಜನಪದವಾಗಿ ಒಬ್ರು ಜನಪದ ತೆಗೆದುಕೊಂಡು ಜನಪದ ಶಬ್ದವನ್ನು ತೆಗೆದುಕೊಂಡು ಎಲ್ಲ ಶಬ್ದಗಳು ಎಲ್ಲಿದ್ದಾವೆ? ಜನಪದದಿಂದ ತೆಗೆದುಕೊಂಡಿದ್ದು. ಆದ್ರೆ ಬರೆದ ಕವಿಗಳದಾರಲ್ರಿ, ಅದಕ್ಕೆ ಮಾರಕರು ಇರೋದ್ರಿಂದ ಇವು ಜನಪ್ರಿಯ ಜಾನಪದ. ಆದ್ರೆ ನಮ್ಗೆ ಜನಪದ ಅಂತೀವಿ. ಯಾವಾಗ ಈ ಹೆಸರು ಅಳಕಿಸಿ ಹೋಗ್ತೋ, ಜನಪದ ಸಮುದ್ರ ಸೇರ್ತೈತೋ, ಅವಾಗ ಜನಪದ ಆಗ್ಬಿಡುತ್ತೆ. ಈಗ ನಮ್ಗೆ ಉದಾಹರಣವಾಗಿ ಮಾನವನಾಗಿ ಹುಟ್ಟಿದ ಬಳಿಕ ಏನೇನ್ ಕಂಡೆ, ಸಾಯೋದ್ರೊಳಗ ನೋಡು ಒಮ್ಮೆ ಜೋಗದ್ ಗುಂಡೆ. ಈ ಹಾಡನ್ನ ಬರೆದ ಕವಿ ಅದಾನ, ಆದ್ರ ಕವಿ ಹೆಸರು ಅಳಕಿಸಿ ಹೋಗ್ಬಿಡುವಂತ ಮಟ್ಟಿ ಬಂದದ. ಅದಕ್ಕೆ ಯಾವ ಸಾಹಿತ್ಯದ ಹೆಸರು ಕವಿ ಹೆಸರು ಅಳಕಿಸಿ ಹೋಗ್ತೋ ಅದು ಜನಪದದೊಳಗೆ ಮರ್ಜ್ ಆಗ್ತದೆ, ಕೂಡ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಜನಪದ ಸಾಹಿತ್ಯ ಜನರ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಸಾಹಿತ್ಯ. ಇದು ಮೂಲ ಜನಪದ ಸಾಹಿತ್ಯ. ಅದಕ್ಕೆ ದೊಡ್ಡ ಜಗತ್ತದ. ಅದಕ್ಕೆ ಒಟ್ಟ ಒಂದು ಮಾತಿನಲ್ಲಿ ಹೇಳೋದಾದ್ರೆ, ಹುಟ್ಟಿನಿಂದ ಹಿಡ್ಕೊಂಡು ಸಾವಿನವರೆಗೂ ಬರ್ತಕ್ಕಂಥ ಸುಖ ದುಃಖ ನೋವು ನಲಿವು ಪ್ರೀತಿ ಪ್ರೇಮ ಪ್ರಣಯ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಸಾಹಿತ್ಯ ಜನಪದ ಸಾಹಿತ್ಯ. ಸರ್, ಅವಾಗ ಹಿಂದಿನ ಕಾಲದಾಗ ಒಂದು ರಾಶಿ ಕಣದೊಳಗೆ ಹಾಡುವಂಥದ್ದು ಹಂತಿ ಪದ ಅಂತ ಇದ್ರು, ಮತ್ತೆ ಶೋಭಾನ್ ಪದ ಅಂತ ಇದ್ರು. ಆಮೇಲೆ ಮಕ್ಕಳಿಗೆ ನಾಮಕರಣ ಮಾಡುವಾಗ ಹಾಡ್ತಿದ್ರು. ಮತ್ತು ಗಂಡನ ಹೆಸರು ಪ್ರಸ್ತಾಪ ಮಾಡ್ಬೇಕಾದ್ರೆ, ಗಂಡ ಹೆಂಡತಿ ಹೆಸರು ಪ್ರಸ್ತಾಪ ಮಾಡ್ಬೇಕಾದ್ರೆ ನಮ್ಮ ಪ್ರತಿಯೊಂದು ಆಚರಣೆ ಸಂಪ್ರದಾಯ ಧಾರ್ಮಿಕ ವಿಧಿವಿಧಾನ ಏನಿದಾವೋ ಅದೆಲ್ಲವೂ ಏನಾಗಿರ್ತಿತ್ತು ಅಂದ್ರೆ ಜನಪದವಾಗಿ ಒಂದು ಹಾಡಿನ ಮೂಲಕ ಆ ಒಂದು ಆಚರಣೆಯ ಮತ್ತು ಆ ಒಂದು ಸಂಪ್ರದಾಯದ ಮಹತ್ವವನ್ನು ತಿಳಿಸುವಂತದ್ದು ಆಗಿತ್ತು ಸರ್. ಈಗ ಉದಾಹರಣೆಗೆ ಅಂತ ಒಂದು ದೃಷ್ಟಾಂತಗಳು ತಮ್ಮಲ್ಲಿ ಇದ್ರ ಅಂದ್ರೆ ಒಂದು ಹಂತಿ ಪದ ಆಗಲಿ ಒಂದು ಸೋಬಾನ್ ಪದ ಆಗಲಿ ಅದು ಹೆಂಗೆಲ್ಲ ಇರ್ತಿತ್ತು, ಅದರ ವೈಶಿಷ್ಟ್ಯತೆ ಏನು ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಈಗ ಸಾಹೇಬ್ರ, ನಮ್ಮಲ್ಲಿ ಒಂದು ವರಕನ್ಯಾ ಹುಡುಕೋದ್ರಿಂದ ಹಾಡಿನಾಗ ಹೇಳ್ತಿದ್ರು. ಅದು ಹೆಂಗೆ ಬೆಟಗೇರಿಯವ್ರು ಹೆಂಗೆ ಹೇಳ್ತಿದ್ರು ಅಂತಂದ್ರೆ, ಪೋರಿ ನಿನ್ನ ನೋಡಲಾಕ ಯಾರೋ ಏನೋ ಬರ್ತಾರಂತ, ಯಾರೋ ಏನೋ ಬರ್ತಾರಂತ, ಗದಗಿನ್ಯಾಗ ಇರ್ತಾರಂತ, ನಿನ್ನ ನೋಡಕ ಬರ್ತಾರಂತ. ಅಂದ್ರ ಅವ್ರ ಗದಗಿನವ್ರು ನಾಳೆ ಕನ್ಯೆ ನೋಡಕ್ ಬರೋರು. ಅವ್ರ ಆ ಹುಡುಗಿಗೆ ಇವರು ತಂದೆ ತಾಯಿಗಳು ಇವ್ರಿಗೆ ಹೇಳಾರ ನಿಮ್ಗೆ ನೋಡ್ರಿ. ಅಂದ್ರೆ ಆ ಹುಡುಗಿ ಆ ಹುಡುಗ ಮಂತ್ರದ ಮಹತ್ವವನ್ನು ಈ ಹುಡುಗಿಗೆ ಹೇಳ್ಕೊಡೋರು.
ದೊಡ್ಡ ಮನಿ ಐತಂತ ಬಾಳ ಮಂದಿ ಅದಾರಂತ 4 ಕೂರ್ಗೆ ಹೊಲ ಐತಂತ ತೋಟ ಪಟ್ಟಿ ಐತಂತ ನೋಡಕ ನಿನ್ನ ಬರ್ತಾರಂತ ಅಂದ್ರ ಅವ್ರ ಆಸ್ತಿ ಅಂತಸ್ತು ಎಲ್ಲವನ್ನು ಅಲ್ಲಿ ಬೆಟಗಿರಿ ಅವ್ರು ಹೇಳ್ತಿದ್ರು. ಇವೆಲ್ಲ ಏನಿದ್ರು ಇವು ಕನ್ಯೆ ನೋಡುವಾಗ ಹೇಳುವತಕ್ಕಂಥ ಹಾಡು. ಆಮೇಲೆ ಇವತ್ತು ಹುಡುಗಿ ದೊಡ್ಡಕ್ಕೆ ಆದಾಗ ಏನುಂಡೆ ಬಾಲೆ ಏನುಂಡೆ ಎಳ್ಳು ಬಾನವನ್ನುಂಡೆ ಕೊಬ್ಬರಿ ಬೆಲ್ಲ ತಿಂದೆ ನಾನು ಏನುಂಡೆ ಅಂತ ದೊಡ್ಡಕ್ಕೆ ಆದಾಗ ಹೇಳುವಂಥದ್ದು. ಆಮೇಲೆ ನಮ್ಮ ಹೆಣ್ಮಕ್ಳು ಮುಂದೆ ಬಸುರಿ ಆದಾಗ ಅಲ್ಲಿ ಹಾಡು ಹೇಳ್ತಾರ. ಆಮೇಲೆ ಹೆರಿಗೆ ಆದಾಗ ಆ ಮಕ್ಕಳನ್ನ ತೊಟ್ಟದಾಗ ಹಾಕಿ ಅಲ್ಲಿ ಹೇಳುವಾಗ ಆ ಮಕ್ಕಳನ್ನ ತೊಡಿ ಮೇಲೆ ಮಲಗಿಸ್ಕೊಂಡು ಲಾಲಿ ಲಾಲಿ ಗುಬ್ಬಿ ಚೂ ಅತ್ತಾರ ಅಳಲೆವ್ವ ಈ ಕೂಸು ನನಗಿರಲಿ ಛ ಹಚ ನನ್ನ ಕಟ್ಟಾಣಿ ನನ್ನ ಸಿಂಗಾರ ನನ್ನ ಸರದಾರ ನನ್ನ ಸುಬೇದಾರ ನನ್ನ ಮನಸುಬದಾರ ಎಷ್ಟು ಆ ಕೂಸರ ಕರ್ಗ ಹೆಗ್ಗಣಾಗಿರ್ತೈತಿ, ಸುಮ್ಮಳು ಸೋರ್ತಿರ್ತೈತಿ. ಆದ್ರೆ ಹೆತ್ತವ್ರಿಗೆ ಹೆಗ್ಗಣ ಮುದ್ದಲ್ರಿ. ನಮ್ಮ ಮವುಗಳು ನಮ್ಮನ್ನು ತೊಡಿ ಮೇಲೆ ಹಾಕ್ಕೊಂಡು ಆ ಜೋಗಳ ಹಾಡಿದ್ದನ್ನ ಎಂದಿಗೂ ನಾವು ಮರೆಯೋಂಗಿಲ್ಲ. ಇನ್ನೂ ಭಾಳ ಹಠ ಮಾಡ್ತಿತ್ತು ಕೂಸು ಅಂತಂದ್ರೆ ಕಟ್ಗಿ ಬಣ್ಣದ ತೊಟ್ಟಲ್ದಾಗ ಮಲಗಿಸಿ ಮ್ಯಾಲೆ ಮತ್ತು ದುಮಾರಿ ಕಡಿಬಾರ್ದಂತ ತಿಳ್ಕೊಂಡು ಮತ್ತೆ ಬಣ್ಣದ ಕೌದಿ ಹಚ್ಚಿ ಮತ್ತು ಅವಾಗ ಮ್ಯಾಲೆ ಏನು ಕಟ್ತಿದ್ರಿ ಗುಬ್ಬಿ ಚಟ್ ಅಂದ್ರೆ ಬಾಲ್ಯದೊಳಗನ ನಮ್ಮ ಮಕ್ಕಳಿಗೆ ಬಣ್ಣದ ಕಲ್ಪನೆಗಳು ಬರಬೇಕು, ಪಕ್ಷಿಗಳ ಕಲ್ಪನೆ ಬರಬೇಕು, ಅಂತ ಪ್ರಾಣಿಗಳ ಕಲ್ಪನೆ ಬರಬೇಕು ಅಂತ ತಿಳ್ಕೊಂಡು ಅಚ್ಚ ಹೋಗಕ್ಕಾಗಿ ಗುಬ್ಬಿ ಹೋಗ ನನ್ನ ಕೂಸು ಮುಕ್ಕೊಂಡದ ಅಂತೇಳಿ ಅವ್ರಿಗೆ ಹೇಳ್ತಾ ಅಲ್ಲಿ ಮಕ್ಕಳನ್ನ ಮಲಗಿಸಿದ್ರು. ಅವಾಗ ಅವ್ರಿಗೆ ಆಸೆ ಹಚ್ಚಿ ಮಕ್ಕಳನ್ನ ಹೆಂಗ್ ಮಲಗಿಸಿದ್ರು ಅಂತಂದ್ರೆ ಅಳಬ್ಯಾಡ ನನ್ನ ಕಂದನ ಹಾಲ ಮಾರಿ ಬರ್ತೀನ ನಿನಗ ಹಾಲು ಗಡಗ ತರ್ತೀನ. ಅಳಬ್ಯಾಡ ನನ್ನ ಕಂದನ ಹಾಲ ಮಾರಿ ಬರ್ತೀನ ಮೊಸರು ಮಾರಿ ಬರ್ತೇನ ನಿನ್ನ ಹಸರ ಅಂಗಿ ತರ್ತೀನ. ಗಿರಣಿಗೆ ಹೋಗಿ ಬರ್ತೇನ ನಿನ್ನ ನೀರಿನ ಅಂಗಿ ತರ್ತೀನ. ಬೆಣ್ಣಿ ಮಾರಿ ಬರ್ತೇನ ನಿನಗ ಬೆಂಡು ಬೆತ್ತಸ ತರ್ತೀನ. ಮಜ್ಜಿಗೆ ಮಾರಿ ಬರ್ತೇನ ನಿನ್ನ ಗೆಜ್ಜಿ ಕುಡ್ದಾರ ತರ್ತೇನ. ಅಳಬ್ಯಾಡ ನನ್ನ ಕಂದನ ಹಾಲ ಮಾರಿ ಬರ್ತೇನ. ತುಪ್ಪ ಮಾರಿ ಬರ್ತೇನ ನಿನಗ ಒಪ್ಪುಳ ಹುಡುಗಿ ತರ್ತೇನ. ತುಪ್ಪ ಮಾರಿ ಬರ್ತೇನ ನಿನಗ ಒಪ್ಪುಳ ಹುಡುಗನ ತರ್ತೇನ. ಅಳಬ್ಯಾಡ ನನ್ನ ಕಂದನ ಹಾಲ ಮಾರಿ ಬರ್ತೇನ. ಮೊಸರು ಮಾರಿ ಬರ್ತೇನ. ಗಿರಣಿಗೆ ಹೋಗಿ ಬರ್ತೇನ. ತುಪ್ಪ ಮಾರಿ ಬರ್ತೇನ. ಅಷ್ಟೊತ್ತಿಗೆ ಆ ಕೂಸು ಕಟ್ಗೆ ತೊಟ್ಟದಾಗ ನಮ್ಮವ್ವ ಅದನ್ನ ತರ್ತಾಳ. ಖುಷಿಯಿಂದ ನಿದ್ದಿ ಹೋಗ್ಬಿಡ್ತಿತ್ತು. ಇವ್ರಿಗೆ ಕೂಸು ಕೈ ಬಿಟ್ಟು ಸಾಕಾಗಿರ್ತೈತಿ. ಇವ್ರು ತಮ್ಮ ಕೆಲಸಕ್ಕೆ ನಮ್ಮ ಮಗಳು ಕೆಲಸಕ್ಕೆ ತೊಡಗ್ತಿದ್ರು. ಇವೆಲ್ಲ ಮಕ್ಕಳನ್ನ ಆಡಿಸ್ತಕ್ಕಂಥ ಲಾಲಿ ಹಾಡುಗಳು ಅಂತಕ್ಕಂಥದ್ದು. ಇಂಥ ಹಾಡುಗಳಾಗಲಿ ತೊಟ್ಟಲ್ದಾಗ ಕೂಸುಗಳನ್ನ ಹಾಕಿ ಜೋ ಜೋ ಎಣ್ಣ ಜೋಪಿಯ ಕಂದ ಜೋ 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 ಎಣ್ಣ ಜೋಪಿಯ ಕಂದ ಜೋ ಜೋ ತೊಟ್ಟಲ್ದಾಗ ಕೂಸುಗಳನ್ನು ಹಾಕಿ ಹೆಸರಿಡುವಾಗ ಆ ಸ್ವಾದರತ್ಯರು ಎಲ್ಲರೂ ಕೂಡ್ಕೊಂಡು ಅಲ್ಲಿ ಹೇಲ್ ಗುಗ್ರಿ ಅಂತೇಳಿ ಮಾಡ್ತಿದ್ರು. ಗುಗ್ರಿನ ಆ ತೊಟ್ಟಲ್ದ ಬುಡಕ್ಕೆ ಆಸೆ ತೊಗೊಂಡು ಬರೋದಾಗಲಿ ಆ ಕಿವಿಯಾಗ ಆ ಕೂಸಿನ ಹೆಸರನ್ನಿಟ್ಟು ಕುಟುಟ್ಟು ಕುರ್ರ ಅಂತೇಳಿ ಹೇಳ್ಕೊಂಡು ಅಲ್ಲಿ ಹೆಸರು ಇಡೋದಾಗಲಿ ಎಲ್ಲ ಸಂಪ್ರದಾಯಗಳು ಇವತ್ತು ನಮ್ಮಿಂದ ದೂರ ಆಗಕತ್ತೇವು. ಅಲ್ಲಿ ಕುಟುಂಬದೊಳಗೆ ಅಂದ್ರೆ ಗಂಡನ ಮನೆಯವರು ತವರು ಮನೆಯವರು ಕೂಡಿಕೊಂಡು ಅನ್ಯೋನ್ಯವಾಗಿ ಏನು ಸಂಬಂಧಗಳು ಗಟ್ಟಿಗೊಳ್ತಿದ್ವಲ್ಲ ಎಲ್ಲ ಸಂಬಂಧಗಳು ನಮ್ಮಿಂದ ದೂರ ಆಗ್ತಾ ಇದಾವೆ. ಈ ಹಾಡುಗಳು ಇವತ್ತು ಹೇಳೋರು ಯಾರಿಲ್ಲ ಇಲ್ರಿ. ಇವೆಲ್ಲ ಮೂಲ ಜನಪದ ಅಂದ್ರೆ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಜನಪದ ಎಲ್ಲಾ ನೀತಿಯನ್ನ ತಿಳಿಸ್ತಿತ್ತು. ಒಂದು ಸಾತ್ವಿಕ ಬದುಕು ಹೇಗಿರ್ಬೇಕು ಮನುಷ್ಯರ ಹೇಳ್ತಿತ್ತು. ತೊಟ್ಟಲಿನಿಂದ ಚಟ್ಟದವರೆಗೆ ಕೊನೆಗೆ ಚಟ್ಟದಾಗ ಕುಂಡ್ರಿಸಿ ನಮ್ಮನ್ನು ತಗೊಳ್ಳುವ ಹೋಗುವಾಗನು ಅಲ್ಲಿ ಭಜನಿ ಮಾಡ್ತಿದ್ರು. ಭಜನಿ ಮಾಡುವಾಗ ಅಲ್ಲಿ ಈ ತತ್ವಪದಗಳನ್ನ ಹೇಳ್ತಿದ್ರು. ಹುಟ್ಟಿದು ಹೊಲೆಯ ಮನೆ ಬಿಟ್ಟೊಂಟೆ ಕಾಯಿ ಮನೆ ಎಷ್ಟಿದ್ದಾರೆ ಏನಿದು ಖಾಲಿ ಮನೆ ಇದು ಖಾಲಿ ಮನೆ.
ಏನಿಲ್ಲ ಇಲ್ಲಿದ್ರಾಗ. ಇದು 3 ದಿನದ ಸಂತೆ ಮುನ್ನೋಡಿಯಿಂದ ಮಾಡಿಕೋ ಅಂತೇಳಿ ಶರಣರು ಸಂತರು ಹೇಳಿದ್ದಾರೆ. ಆಮೇಲೆ ಒಬ್ಬ ಅಂತಿಪದಕಾರ ಹೇಳ್ತಾನ, ಗಿಡದ ಮ್ಯಾಗಿನ ಹಕ್ಕಿ ಪುರಾಣ ಹಾರಿತ ಸ್ಥಿರವಲ್ಲೋ ಕಾಯ ಎನಕೊಂಡ್ಯ, ಸ್ಥಿರವಲ್ಲೋ ಕಾಯ ಎನಕೊಂಡೆ ಈ ಮಾತ ನನ್ನೊಳಗ ನಾನ ತಿಳಕೊಂಡ್ಯ, ನನ್ನೊಳಗ ನಾನ ತಿಳಕೊಂಡ್ಯ. ನೋಡ್ರಿ, ಒಂದು 3 ಸಾಲಿನ ತ್ರಿಪದಿ. ಈ ದೇಹದ ಮೇಲೆ ಈ ಹೃದಯ ಪಕ್ಷಿ ಎಷ್ಟು ದಿವಸ ಇರ್ತೈತೋ ಅದಕ್ಕೆ ನನಗೆ ರಾಮಣ್ಣ ಅಂತಾರ, ನಮಗೆ ಸೋಮಣ್ಣ ಅಂತಾರ, ಭೀಮಣ್ಣ ಅಂತಾರ. ಆ ಹೃದಯ ಪಕ್ಷಿ ಹಾರಿ ಮಾರನೇ ದಿವಸ ಹೋತಪ್ಪ ಅಂತ ಏನ್ ಕರೀತಾರ, ಇದಕ್ಕೆ ಹೆಣ ಅಂತ ಕರೀತಾರ. ಎಷ್ಟು ಗೌರವ ಐತಲ್ರಿ. ಅದಕ್ಕೆ ಗಿಡದ ಮೇಲಿನ ಹಕ್ಕಿ ಪುರಾಣ ಹಾರಿತ್ತು, ಯಾವಾಗ ಹಾರಿ ಹೋಗೋದು ಗೊತ್ತಿಲ್ಲ. ಅದಕ್ಕೆ ಸ್ಥಿರವಲ್ಲ ಕಾಯ ಎನ್ಕೊಂಡೆ ಈ ಮಾತ ನನ್ನೊಳಗ ನಾನು ತಿಳ್ಕೊಂಡೆ. ಎಷ್ಟು ನಮ್ಮ ಜನಪದರು ಅಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ಹೇಳಿರ್ತಕ್ಕಂಥದ್ದು. ಇದು ಸತ್ತಾಗೂ ಇಂಥ ತತ್ವವನ್ನು ಹೇಳ್ತಕ್ಕಂಥ ಹಾಡುಗಳದಾವ. ದೊಡ್ಡವರಾದಾಗಂತೂ ಸಣ್ಣವರಿದ್ದವರಾಯ್ತು ಎಲ್ಲವನ್ನು ನೆನಪಿಸ್ತಕ್ಕಂಥ ಸಾಹಿತ್ಯ ಜನಪದ ಸಾಹಿತ್ಯ, ಮೂಲ ಜನಪದ ಸಾಹಿತ್ಯ. ಸರ್, ಈಗ ನೀವು ಇಷ್ಟೆಲ್ಲ ಹಾಡು ಹೇಳಿದ್ರೆ ಆ ನಮ್ಮ ಬದುಕಿನ ಉದ್ದಕ್ಕೂ ಅವು ನೀತಿಯನ್ನ ಸಾರುವಂತ ಹಾಡು ಸರ್. ಈಗ ಜನಪದ ಅಂದ್ರೆ ಏನು ಅನ್ನುವಂಥದ್ದು ನಾವು ಈಗಿನ ಕಾಲದಲ್ಲಿ ಕೇಳ್ತಾ ಇದ್ದೀವಿ ಸರ್. ಅಂದ್ರೆ ಕುಣಿತಾಳು ನೆಲಕ್ಕೆ ಕಾಲು ಹತ್ತಿದಂಗೆ ಕುಣಿತಾಳು ಅನ್ನುವಂಥದ್ದು, ನಾ ಡ್ರೈವರ ನೀ ಲವ್ವರ, ಇವ ಜನಪದ ಹಾಡ ಅನ್ನುವಂಥದ್ದು ಆಗಿದೆ. ಅಂದರೆ ಇವು ನಮ್ಮ ಸಂಸ್ಕೃತಿಗೆ ಮಾರಕ ಅಂತ ನಮಗೆ ತಿಳಿದವರು, ಓದಿದವರು, ಬರೆದವ್ರಿಗೆ ಅನ್ನಿಸ್ತದೆ ಸರ್. ಕೆಲವೊಬ್ಬರು ಮನರಂಜನೀಯವಾಗಿ ಅವ್ನು ನೋಡ್ತಾರೆ. ನಿಜಕ್ಕೂ ಇದು ಜನಪದ ಅಂತ ಅನ್ನಿಸ್ತದ ಸರ್ ನಿಮಗೆ? ನಿಜವಾಗಿಯೂ ಸರ ಇವು ಜನಪದ ಅಲ್ಲ, ಇವೆಲ್ಲ ಕೋಟಾ ಜನಪದ ಹಾಡುಗಳು. ಕೋಟಾ ಜನಪದ ಅಂದ್ರೆ ಮೂಲ ಜನಪದ, ಜನಪ್ರಿಯ ಜನಪದ, ಕೋಟಾ ಜನಪದ. ಮೂಲ ಜನಪದ ಅಂದ್ರೆ ಹಂತಿ ಪದ, ಗೀಗಿ ಪದ, ಲಾವಣಿ ಪದ, ಚೌಟ್ಕಿ ಪದ, ದೊಡ್ಡಾಟ, ಸಣ್ಣಾಟ, ಯಕ್ಷಗಾನ, ಎಲ್ಲ ದೇವರ ಹಾಡುಗಳು, ಹಬ್ಬ ಹರಿದಿನಗಳು ಎಲ್ಲವನ್ನು ಒಟ್ಟಾರೆ ಹುಟ್ಟಿನಿಂದ ಹಿಡ್ಕೊಂಡು ಸಾವಿನವರೆಗೂ ಬರ್ತಕ್ಕಂಥ ಸುಖ ದುಃಖ ನೋವು ನಲಿವು ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಸಾಹಿತ್ಯದ ಹಾಡು ಕುಣಿತ ಎಲ್ಲವೂ ಮೂಲ ಜನಪದ ಸಾಹಿತ್ಯ. ಇನ್ನು ಇದರಲ್ಲಿರ್ತಕ್ಕಂಥ ಶಬ್ದ ಎಲ್ಲವನ್ನ ತೆಗೆದುಕೊಂಡು ನಮ್ಮ ಕವಿಗಳು ಬರ್ತಾರಲ್ಲ, ಅವಕ್ಕೆ ಮಾರಕರಿರ್ತಾರಲ್ಲ, ಆ ಹಾಡುಗಳಿಗೆ ಜನಪ್ರಿಯ ಜನಪದ. ಇನ್ನು ಇತ್ತೀಚೆಗೆ ಕೆಲವು ಮಂದಿ ಜನಪದದ ಹೆಸರಿನೊಳಗೆ ಏನೆಲ್ಲ ಹಾಡುಗಳನ್ನು ಮಾಡಿ ಜನಪದ ಹಾಡುಗಳು, ಉತ್ತರ ಕರ್ನಾಟಕದ ಜನಪದ ಹಾಡುಗಳು ಅಂತ ಬರೆದು ನಮ್ಗೆ ಕೊಟ್ಟಾಕತ್ತಾರ. ಅವು ನಮ್ಮ ಜನಪದ, ಮೂಲ ಜನಪದ ಅಲ್ಲ, ಅವೆಲ್ಲ ಕೋಟಾ ಜನಪದ. ಆದ್ರೆ ನಮ್ಮವರು ಮನೋರಂಜನೆಗಾಗಿ ಟ್ರ್ಯಾಕ್ಟರ್ನ್ಯಾಗೋ, ಟಮ್ ಗಾಡಿಯಾಗೋ, ಈ ಮೊಬೈಲ್ನಾಗೋ ಎಲ್ಲ ಹಾಕೊಂಡು ಅವನ್ನ ಕೇಳಿ ಆನಂದಿಸಕತ್ತಾರ. ಆದ್ರೆ ನೀತಿಯನ್ನ ಹೇಳೋದಿಲ್ಲ. ಇವತ್ತು ಒಂದು ಜನಪದ ಹಾಡುಗಳು, ಏನು ಜನಪದ ಹಾಡುಗಳು ಅಂತಂದ್ರೆ ಎಲ್ಲ ತ್ರಿಪದಿಗಳಿಗೆ ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವೋ ನೆರಳಲ್ಲ, ಜಾಲಿಯ ಮರವೋ ನೆರಳಲ್ಲ ಮಗಳೇ, ತವರಿನ ಮನೆಯೋ ಸ್ಥಿರವಲ್ಲ, ತವರಿನ ಮನೆಯೋ ಸ್ಥಿರವಲ್ಲ. ನಮ್ಮ ಬೀಸುಕಲ್ಲಿನ ಹಾಡು ಇದನ್ನ ಸಿನಿಮಾದವರು ತಗೊಂಡು ಸಿನಿಮಾ ಇವತ್ತು ಪ್ರಸಿದ್ಧ ಆಗಿಬಿಡ್ತು. ಕಿತ್ತೂರು ಚೆನ್ನಮ್ಮನಂತ ಸಿನಿಮಾದೊಳಗ ಏನೆಲ್ಲ ಜನಪದ ಹಾಡುಗಳನ್ನ, ಕುಲದಲ್ಲಿ ಮೇಲಾಗುವುದೋ ಉಚ್ಚಪ್ಪ, ಕುಲದಲ್ಲಿ ಮೇಲಾಗುವುದು, ನಮ್ಮ ಗೀಗಿ ಪದಗಳು, ನಮ್ಮ ಲಾವಣಿ ಪದಗಳು, ನಮ್ಮ ಚೌಡ್ಕಿ ಪದಗಳು, ನಮ್ಮ ಹಂತಿ ಪದಗಳು ಎಲ್ಲವನ್ನು ಇವತ್ತ ಸಿನಿಮಾದವರು, ನಾಟಕದವರು ಏನೆಲ್ಲ ತಗೊಂಡು ಅವನ್ನೆಲ್ಲವೂ ಇವತ್ತು ಸಮೃದ್ಧಗೊಳಿಸಿದಾರೆ ಮತ್ತು ಪ್ರಶಸ್ತಿ ಪಡ್ಕೊಂಡಾರ. ಆದ್ರೆ ಇವತ್ತಿನವರು ಅವನ್ನೆಲ್ಲ ಬಳಸ್ತಾ ಇಲ್ಲ. ಇವತ್ತಿನ ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಭಾಷೆ ಆಗಿರ್ಬೋದು, ಇಲ್ಲಿನ ಸೊಗಡು ಮತ್ತು ಇಲ್ಲಿನ ಜನಪದ ಕಲೆಗಳು ಇವನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸರ್, ಹಾಸ್ಯಾಸ್ಪದ ರೀತಿಯಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಹಾಸ್ಯಾಸ್ಪದವಾಗಿ ಒಂದ್ ಸ್ವಲ್ಪ ಅನುಕೂಲ ಮಾಡಕತ್ತಾರ. ಯಾವ ನಮ್ಮ ಚೌಡ್ಕಿ ಹಾಡುಗಳು, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ, ಊದು ಬರದೈತಕ್ಕಂಥ ಜೋಗಂಬಗಳು, ಜೋಗತಿಯರು ಎಲ್ಲಮ್ಮನ ಚರಿತ್ರೆಯನ್ನ ನಿರರ್ಗಳವಾಗಿ ಹೇಳ್ತಾರೆ. ಇಂಥ ಹಾಡುಗಳನ್ನ ಎಲ್ಲಿದಾವ್ರಿ ಇವು? ಇವೆಲ್ಲ ಮೂಲ ಜನಪದ ಹಾಡುಗಳು.
ಇಂಥ ಹಾಡುಗಳನ್ನ ಮಕ್ಕಳಿಗೆ ಇವತ್ತು ನಾವು ಹೇಳ್ಕೊಡ್ಬೇಕಾಗಿದೆ, ಅವುಗಳನ್ನು ಉಳಿಸ್ಕೊಡ್ಬೇಕಾಗಿದೆ. ಇವೆಲ್ಲ ನೀತಿಯನ್ನ ಹೇಳ್ತಾವ್ರಿ ನಮ್ಗೆ, ನೀತಿ ಹೇಳ್ತಾವ. ಯಾವ ಈಗ ನೋಡ್ರಿ ಆಗಲೇ ನೀವು ಹೇಳಿದ ಹಾಡು ಯಾವ ನೀತಿಯನ್ನು ಹೇಳ್ತಾವ್ರಿ ಅವು? ಯಾವ ನೀತಿಯನ್ನು ಹೇಳೋದಿಲ್ಲ. ಅವು ನಮ್ಮ ಮನಸ್ಸುಗಳನ್ನ ಕಲುಷಿತಗೊಳ್ತಾವ, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಾವ. ಹಾಗಾದ್ರೆ ಸಂಸ್ಕೃತಿ, ಸಂಪ್ರದಾಯ, ಆಚಾರ, ವಿಚಾರಗಳನ್ನ ನಮ್ಗೆ ಕಟ್ಟಿಕೊಡುವಂತ ಸಾಹಿತ್ಯ ಯಾವ್ದಾದ್ರಿದ್ರೆ ಅದು ನಮ್ಮ ಮೂಲ ಜನಪದ ಸಾಹಿತ್ಯ, ಮೂಲ ಜನಪದ ಸಾಹಿತ್ಯ. ಸರ್, ತಾವು ಇಷ್ಟೆಲ್ಲ ಜನಪದೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಇಷ್ಟು ಕ್ರಾಂತಿಕಾರಿ ಸಮಾಜ ಉದ್ಧಾರದ ಕೆಲಸಗಳನ್ನು ನೀವು ಮಾಡಿದ್ದೀರಿ ಸರ್. ಮಾಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಾಮಾಜಿಕ ವಲಯದಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳಾಗಲಿ ಮತ್ತು ಸರ್ಕಾರ ಆಗಿರಲಿ ಮತ್ತು ಯಾವುದೇ NGO ಥರದ ಪ್ರಾಧಿಕಾರಗಳಾಗಲಿ ನಿಮಗೆ ಯಾವ ರೀತಿಯ ಮನ್ನಣೆಯನ್ನು ಕೊಟ್ಟಿದ್ದಾವೆ ಮತ್ತು ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಟ್ಟಿದ್ದಾವೆ, ಅದ್ರ ಬಗ್ಗೆ ಸ್ವಲ್ಪ ತಾವು ಹೇಳ್ಬೋದಾ ಸರ್? ಸಾಹೇಬ್ರೆ, ಇಡೀ ಸಮಾಜ ನಮ್ಮನ್ನು ಎತ್ಕೊಂಡದ. ಸಮಾಜ ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹವನ್ನ ಅದ್ರ ಋಣ ನಮಗೆ ತೀರ್ಸಕ್ಕಾಗೋದಿಲ್ಲ. ಅನೇಕ ಸಂಘ ಸಂಸ್ಥೆಗಳು, ರೋಟ್ರಿ ಆಕ್ಟ್ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಮಠಮಾನ್ಯಗಳಿರ್ಬೋದು, ಇಬ್ರ ಎಲ್ಲರೂ ಇವತ್ತ ಹೋದಲ್ಲೆಲ್ಲ ಇವತ್ತ ಗೌರವದಿಂದ ಕಂಡು ಇವತ್ತು ಏನಿಲ್ಲ ನಿತ್ಯದಲ್ಲಿ ದಿನಕ್ಕೆ 2-3 ಕಾರ್ಯಕ್ರಮ ಇವತ್ತು ನಾವು ಮಾಡುವಂಥದ್ದು. ಎಲ್ಲರೂ ಶಾಲೆ ಹಾಕೋರು, ಎಲ್ಲರೂ ಸ್ವಲ್ಪ ಗೌರವಿಸೋದು. ಆ ಋಣನ ಹೊಳ್ಳಿ ನಮ್ಗೆ ತೀರ್ಸಕ್ಕಾಗೋದಿಲ್ಲ, ಸಮಾಜದ ಋಣವನ್ನು ತೀರ್ಸಕ್ಕಾಗೋದಿಲ್ಲ. ಆದ್ರೆ ಸಮಾಜ ನಮ್ಗೆ ಎಲ್ಲವನ್ನು ಕೊಟ್ಟಿದೆ. ಆ ಕೇಂದ್ರ ಸರ್ಕಾರ ಅತ್ಯುತ್ತಮ ಶಿಕ್ಷಕ ಅಂತೇಳಿ ರಾಷ್ಟ್ರ ಪ್ರಶಸ್ತಿ 2011 ಕೊಡ್ತು. 2008ರಾಗ ಈ ನಮ್ಮ ಕಾರ್ಮಿಕ ಬಂಧುಗಳನ್ನ ಬದಲಾವಣೆ ಮಾಡಿದ್ದಕ್ಕಾಗಿ ಅಲ್ಲಿ ಕನ್ನಡಪ್ರಭ ವರ್ಷದ ವ್ಯಕ್ತಿ ಅಂತಿಕೊಂಡು ಗೋಯಂಕ ಪ್ರತಿಷ್ಠಾನದವರು ಕನ್ನಡಪ್ರಭ ದಿನಪತ್ರಿಕೆಯವರು ಅಲ್ಲಿ 2.5 ಲಕ್ಷ ರೂಪಾಯಿ, 1 ಲಕ್ಷ ಸರ್ಕಾರ, 1 ಲಕ್ಷ ಕನ್ನಡಪ್ರಭದವರು, ಇನ್ನು 51,000 ರೂಪಾಯಿ ನಮ್ಮ ವ್ಯಾಪಾರಸ್ಥರಾಗಿರ್ತಕ್ಕಂಥ ಚನ್ನಪ್ಪಣ್ಣ ಕ್ಲಾಸ್ಪುರ ಅವರು 2.5 ಲಕ್ಷ ರೂಪಾಯಿ ಕೊಟ್ಟರು. ಅದನ್ನ ನನ್ನ ಮನೆಗೆ ತರಲಿಲ್ಲ, ಅದನ್ನ ಅಲ್ಲೇ FD ಇಟ್ಟು ಬಡ್ಡಿ ಹಣವನ್ನ ಮಕ್ಕಳ ಶೈಕ್ಷಣಿಕ ಉದ್ಧಾರಕ್ಕಾಗಿ ಅದನ್ನು ಬಳಸ್ಕೊಂತ ಹೊಂಟೀವಿ. ಇಷ್ಟ ಅಲ್ಲದ ಮುಂದೆ ರಾಷ್ಟ್ರ ಪ್ರಶಸ್ತಿಗೆ 51,000 ಬಂತು. ಆ 51,000 ನನ್ನ ಸ್ವಂತಕ್ಕೆ ಬಳಸ್ಕೊಳ್ಳಿಲ್ಲ. ಆ 51,000 ರೂಪಾಯಿಯನ್ನ ಭಾಷಾವಾರು ರಾಜ್ಯಗಳ ಉದಯದ ಹರಿಕಾರರು, ಅದ್ರ ಮುಂಚೆ ಶಂಕರಗೌಡರು, ಅವ್ರ ಹೆಸರಿನೊಳಗೆ 1,11,000 ರೂಪಾಯಿ ದತ್ತಿ ಇಟ್ಟು ವಿದ್ಯಾವರ್ಧಕ ಸಂಘ, ಕರ್ನಾಟಕ ವಿದ್ಯಾವರ್ಧಕ ಸಂಘದೊಳಗೆ ಇಟ್ಟು ಪ್ರತಿ ವರ್ಷ ನವೆಂಬರ್ ತಿಂಗಳದೊಳಗೆ ಅವ್ರ ಹೆಸರು ಮೇಲೆ ದತ್ತಿ ಉಪನ್ಯಾಸ ಮಾಡ್ಕೊಂತ ಹೊಂಟೀವಿ. ಇಷ್ಟೇ ನಮ್ಗ ಸಮಾಜ ಏನೆಲ್ಲ ಕೊಟ್ಟದ, ಸಮಾಜಕ್ಕೆ ಏನಾದ್ರೂ ಕೊಡೋಣ ಅಂತಿಕೊಂಡು ಆ ಎಲ್ಲ ಪ್ರಶಸ್ತಿಗಳ ಮೊತ್ತವನ್ನ ನಿತ್ಯದಲ್ಲೇ ನನಗೆ ಅಲ್ಲಿ ಹೋದವರು ಇಲ್ಲಿ ಹೋದವರು ಆ ಕಾರ್ಯಕ್ರಮ ಮಾಡಿದಾಗ ಆಯಾರ ಮಾಡಿದ ಹಣನೂ ಬರ್ತಾವ, ಅವನ್ನೆಲ್ಲ ತಗೊಂಡು ಇವತ್ತು 50 ಮಕ್ಕಳನ್ನ ಜೋಪಾನ ಮಾಡ್ತೀವಿ. ಸರ್ಕಾರದ ನೆರವಿಲ್ಲ, ಆ ಮಕ್ಕಳನ್ನ ಸ್ವತಃ ನಮ್ಮ ಜೋಳಿಗೆಯಿಂದ ಏನನ್ನ ಒಂದು ಜೋಳಿಗೆ ಹಾಕೊಂಡಿವಿ ಅದ್ರಾಗಿಂದ ಬಂದ ದುಡ್ಡಿಂದ ಮಕ್ಕಳನ್ನ ನಾವು ಇವತ್ತು ಜೋಪಾನ ಮಾಡಕತ್ತೀವಿ. ಇಷ್ಟೇ ನಾವು ಶರೀಫಗಿರಿಯೊಳಗೆ ಹೈಬ್ರಿಡ್ ಜೋಳದ ನುಚ್ಚನ್ನು ಉಂಡು ಬೆಳೆದಂಥವ್ರು. ಅದು ನಮ್ಮ ಮಕ್ಕಳಿಗೆ ಯಾರಿಗೂ ಬರಬಾರ್ದು, ಅದ್ರ ಋಣ ತೀರಿಸಬೇಕು ಅಂತಕೊಂಡು ಆ ಹಾಸ್ಟೆಲ್ ಮಾಡ್ಕೊಂಡು ಬಂದೀವಿ. ಮುಂದೆ ಈ ಕುಬ್ಯಾಳದಾರಿ ಒಳಗೆ ಒಂದು 4 ಎಕರೆ ಭೂಮಿ ತಗೊಂಡಿವಿ. ಎಲ್ಲಾದ್ರೂ ಒಂದ್ ಕಡೆಗೆ ವಸತಿ ಸಹಿತ ಶಾಲೆ ಮಾಡ್ಬೇಕಂತಕ್ಕಂಥ ಒಂದು ಕನಸು ನಮ್ದಾಗ್ಯದ. ಇಷ್ಟೇ ಸಮಾಜಕ್ಕೆ ಏನಾದ್ರು ವೃದ್ಧಾಶ್ರಮ, ಅನಾಥಾಶ್ರಮ ಮಾಡೋದು ನಮ್ಮ ಭಾರತೀಯ ಸಂಸ್ಕೃತಿ. ತಂದೆ ತಾಯಿಗಳನ್ನ ಸಾಯುವವರೆಗೂ ಜೋಪಾನ ಮಾಡುವಂತ ಸಂಸ್ಕೃತಿ ಅದು ನಮ್ಮ ಶ್ರವಣ್ ಕುಮಾರ್ ಸಂಸ್ಕೃತಿ. ಆದ್ರೆ ಇವತ್ತು ಏನ್ ಮಾಡೋದು ಅನಿವಾರ್ಯ ಆಗ್ಯದ. ಎಲ್ಲಾ ಮಕ್ಕಳು ಇವತ್ತು ಅಮೆರಿಕ, ಇಂಗ್ಲೆಂಡ್ ಕೊಂಟಾರ. ಆದ್ರೆ ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ, TN ಶೇಷನ್ ಅಂತ ಸಾಯವರು ಇವತ್ತ ವೃದ್ಧಾಶ್ರಮದೊಳಗೆ ಇದನ್ನ ನೋಡಿದ್ರೆ ಇದು ಒಂದು ಸಮಾಜದ ದಾಷ್ಟ ಅನ್ಬೋದು. ಅದು ಇದು ದೌರ್ಬಲ್ಯ. ಸಮಾಜಕ್ಕೆ ಏನೋ ಒಂದ್ ಕಡೆಗೆ ತಪ್ಪಾಗತೈತಿ ಅಂತ ಅನ್ಸಾಕತೈತಿ. ಅದಕ್ಕೆ ನಾವು ಏನಾದ್ರು ಮಾಡಿ ಅಂತವ್ರ ಸೇವೆ ಮಾಡುವಂತ ಕೆಲಸಕ್ಕೆ ತೆಗಿಬೇಕು, ವೃದ್ಧಾಶ್ರಮ ತೆಗಿಬೇಕು ಅಂತ ಕನಸು ಅದ. ಒಟ್ಟಾರೆ ಇಷ್ಟೇ ಹೇಳ್ಬೇಕಂದ್ರೆ ಸಮಾಜ ನಮಗೆ ಏನೆಲ್ಲ ಕೊಟ್ಟದ, ಆದ್ರೆ ಸಮಾಜದ ಋಣ ತಿಳಿಸುವಂತ ಕೆಲಸವನ್ನ ನಾವು ಮಾಡಬೇಕು. ಅದಕ್ಕೆ ಕಾಗ್ಯಾಗಿ ಕೊರಗುವುದು, ಗೂಗ್ಯಾಗಿ ಬಾಳುವುದು, 4 ದಿನ ಇದ್ದರೂ ಕೋಗಿಲಿಯ ಹಂಗ ಹಾಡ್ಯಾಡಿ ಜೀವ ನೀಗರಿ ಅಂತೇಳಿ ನಮ್ಮ ಜನಪದ ಗರತಿ ಒಂದ್ ಕಡೆಗೆ ಹೇಳ್ತಾಳೆ. ಕಾಗಿ ಸತ್ತಾಗ ಯಾರು ಅದನ್ನ ನೆನೆಸುದಿಲ್ಲ, ಆದ್ರೆ ಕೋಗಿಲೆ ಸತ್ತಾಗ ಯವ್ವ ಎಷ್ಟ್ ಚಂದ ಹಾಡ್ತಿತ್ತ ಯವ್ವ ಗಿಡದ ಮರ್ಯಾಕ ಕುತ್ಕೊಂಡು ಅಂತೇಳಿ ನೆನೆಸ್ತಾರ. ಅದಕ್ಕೆ ಲೋಕದಾಗಿರೋ ತನಕ ಲೇಸಾಗಿ ಇರಬೇಕ, ಸಾಕಾಗಿ ಶಿವನ ಸದರಿಗೆ ಹೋಗಾಗ ಮಂದಿ ಬಾಯಾಗ ಇರಬೇಕ. ನೋಡ್ರಿ, ಒಳ್ಳೆಯವರು ಊರಾಗ ಯಾರು ತೀರ್ಕೊಂಡಿದ್ರಂದ ಅಯ್ಯಯ್ಯೋ ದೌಳವ ಇವನ್ ಯಾಕೆ ಹೋದ್ನ, ಅಯ್ಯವ್ವ ಊರಾಗ
ಎಂತೆಂಥವ ಇನ್ನೂ ಹಂಗ ಅದಾವು, ಇವನ್ಯಾಕೆ ಹೋದವ ಇನ್ನೂ ನಮ್ಮ ಊರಿಗೆ ರೈಲ್ ತರ್ತಿದ್ದ, ವಿಮಾನ ತರ್ತಿದ್ದ, ಏನೆಲ್ಲ ಮಾಡ್ತಿದ್ದ ಅಂತೇಳಿ ಅನ್ನೋದೈತಲ್ಲ, ಇದು ಮಂದಿ ಬಾಯಾಗ. ಅದಕ್ಕಿಷ್ಟೇ ನಾವು ಸಮಾಜಕ್ಕೆ ಬಂದೀವಿ ಅಂದ ಬಳಿಕ 4 ಮಂದಿಗೆ ಬೆಳಕಾಗೋಣ ಹೊರತು ಕತ್ಲಾಗೋದು ಬೇಡ ಅನ್ನೋದು. ಸರ್, ಇಷ್ಟೆಲ್ಲ ನಿಮ್ಮ ಬಗ್ಗೆ ಕೇಳಿದಾಗ ನಿಮ್ಮ ಇಡೀ ಜೀವನನೇ ಈ ಸಮಾಜಕ್ಕೆ ಮುಡುಪಿಟ್ಟು ಸಮಾಜಮುಖಿಯಾಗಿ ಬದುಕು ಕಟ್ಕೊಂಡ್ರಿ ಸರ್. ಇಷ್ಟೆಲ್ಲ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ಕೊಂಡು ಬಂದ್ರಿ ಸರ್. ಆದರೂ ನೀವು ಇನ್ನೂ ಏನು ಹೇಳ್ತೀರಿ ನಿಮ್ಮ ಮಾತಿನೊಳಗೆ, ನಾನು ಇನ್ನಷ್ಟು ಮಾಡಬೇಕು ಅಂತ. ಹಾಗಾಗಿ ನಿಮ್ಮ ಮುಂದಿನ ಪೀಳಿಗೆ ಅಂತಂದರೆ ನಿಮ್ಮ ಕುಟುಂಬದಿಂದ ನಿಮ್ಮ 2 ಮಕ್ಕಳಿದ್ದಾರೆ ಸರ್. ಅವರಿಗೆ ನೀವು ಯಾವ ರೀತಿಯ ಒಂದು ಶೈಕ್ಷಣಿಕವಾಗಿ ಅಥವಾ ಜನಪದೀಯವಾಗಿ ಅಥವಾ ಕೌಟುಂಬಿಕವಾಗಿ ಏನನ್ನ ಮಾರ್ಗದರ್ಶನ ನೀಡಿದ್ದೀರಿ ಸರ್? ಅಂದರೆ ಇದನ್ನು ನನ್ನ ಒಂದು ಜನಪದ ವೃತ್ತಿಯನ್ನು ನೀವು ಮುಂದೆ ತೆಗೆದುಕೊಂಡು ಹೋಗ್ರಿ, ನಾನು ಕಟ್ಟಿದ ಕನಸು ನೀವು ಸಾಕಾರಗೊಳಿಸ್ರಿ ಅಂತ ಏನಾದರೂ ಹೇಳ್ಕೊಳ್ಳುವಂಥದ್ದಿದೆ ಸರ್? ಸಾಹೇಬ್ರ, ನನ್ನ ವೃತ್ತಿಯೊಳಗೆ ಅವರು ಬರೋಕ್ಕಾಗಲಿಲ್ಲ. ಅವ್ರದ್ದು ಒಂದು ಮಾರ್ಗನೇ ಬೇರೆ ಆಯಿತು. ಇಷ್ಟೇ, ಅವರಿಗೆ ನಾವು ಸರ್ಕಾರಿ ನೌಕರಿ ಮಾಡಿಸೋದ್ರ ಬದಲಾಗಿ ಏನಾದರೂ ಒಂದು ವಸತಿ ಸಹಿತ ಶಾಲೆಯನ್ನು ತೆಗಿಬೇಕು, ವೃದ್ಧಾಶ್ರಮ ಅನಾಥಾಶ್ರಮ ತೆಗಿಬೇಕು. ಅದಕ್ಕಂತ ತಿಳ್ಕೊಂಡು ಈಗ ಕುಬಾರದ ದಾರಿಯೊಳಗೆ ಈಗಾಗಲೇ ಭೂಮಿಯನ್ನು ಖರೀದಿ ಮಾಡಿದ್ದೀವಿ. ಮುಂದೆ ಸರ್ಕಾರದ ಒಂದು ನೆರವನ್ನು ತಗೊಂಡು ಅಂದ್ರೆ ಏನೇ ಅದು ಮಾಡಿಸಿ ಮುಂದೆ ಅಲ್ಲಿ ಏನಾದರೂ ಒಂದು ಸಾಮಾಜಿಕ ಕಾರ್ಯ ಮಾಡ್ಬೇಕಂತಕ್ಕಂಥ ಕಳಕಳಿ ನಮ್ದಾಗಿದೆ. ಇಷ್ಟೇ, ಸಾಮಾಜಿಕವಾಗಿ ನಾವು ಹೆಂಗೆ ನಮ್ಮ ಸಮಾಜ ನನಗೆ ಪ್ರೋತ್ಸಾಹ ಕೊಡ್ತಲ್ಲ, ನೀವು ಸಾಮಾಜಿಕವಾಗಿ ಒಳ್ಳೆಯ ರೀತಿಯೊಳಗೆ ನಮ್ಮ ದಾರಿಯೊಳಗೆ ನೀವು ಹೋಗ್ರಿಪ್ಪ ಅಂತ ತಿಳ್ಕೊಂಡು ನಮ್ಮ ಮಕ್ಕಳಿಗೂ ಈಗಾಗಲೇ ನಾವು ಹೇಳ್ಕೊಂತ ಬಂದೀವಿ. ನಮ್ಮ ಮನೆಯವರು ಸಹಿತವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯರು ಉಡಾಕ ದೇವರೇನು ಕೊರತೆ ಇಟ್ಟಿಲ್ಲ. ಆದ್ರೆ ಹೊರಗೆ ಹೋದಲ್ಲಿ ಏನು ಹಾಡಿ ಪ್ರೋತ್ಸಾಹ ಬಂದಿಂದ ಬಂದ ಹಣ ಆಯ್ತಲ್ಲ, ಅದನ್ನ ಸಾಮಾಜಿಕ ಕಾರ್ಯಕ್ಕನ್ನ ಬಳಸೋಣ ಅಂತ ತಿಳ್ಕೊಂಡು, ಮತ್ತೆ ಎಲ್ಲಿಯಾದರೂ ಏನಾದರೂ ಇಂಥಾದ್ರೂ ಕೊಡಿಸ್ರಿ, ನಮ್ಮ ಮಕ್ಕಳಿಗೆ ಅರಿವಿ ಕೊಡಿಸ್ರಿ ಅಂದ್ರೆ ಯಾರು ಅರಿವಿ ಕೊಡಿಸ್ತಾರೆ, ಯಾರು ಪುಸ್ತಕ ಕೊಡಿಸ್ರಿ ಅಂದ್ರೆ ಪುಸ್ತಕ ಕೊಡಿಸ್ತಾರೆ. ಆದ್ರೆ ಅವೆಲ್ಲವೂ ಆ ಮಕ್ಕಳಿಗಾಗಿನೇ ನಾವು ತ್ಯಾಗ ಮಾಡೀವಿ. ಅದಕ್ಕೆ ಕೊಡು ಕೈ ಭಾಳ ಅದಾವು, ಅದು ಇಸುಗಳ ಕೈ ಸ್ವಚ್ಛ ಇರ್ಬೇಕಲ್ಲ. ಅದರಿಂದ ನಮಗೇನೆಲ್ಲ ಅದು ಭಗವಂತ ಕೊಟ್ಟಣ. ಆದ್ರೆ ಆ ಮಕ್ಕಳ ಏಳಿಗೆಗಾಗಿ ಸಮಾಜಕ್ಕೆ ಏನು ಬೇಕು ಅಷ್ಟನ್ನೇ. ಇವತ್ತ ಸೋಮರೆಡ್ಡಿ ಅವ್ರ ನಮ್ಮ ಹುಡುಗರಿಗೆ ಈ ವರ್ಷ ಅರಿವಿಲ್ಲ, ನೀವು ಕೊಡ್ರಿಪ್ಪ ಅಂತಂದ್ರೆ ಆ ಮಕ್ಕಳಿಗೆ ನೀವೇ ಅರಿವಿ ಕೊಡಿಸಿ ನೀವೇ ಕೊಟ್ಟು ಆ ಮಕ್ಕಳ ಜೊತೆಗೆ ಊಟ ಮಾಡಿ ಹೋಗಿಬಿಡ್ತೀರಿ. ಖುಷಿ ಅದ್ರಾಗಿಂದ ಏನು ಮಾಸ್ತರ್ ತಗೊಂಡ ಅದನ್ನ ಇದ್ರ ಮಾಡಿದ ಅನ್ನೋ ಅಂತ ಪ್ರಶ್ನೆನೇ ಬರೋದಿಲ್ಲ. ಅದಕ್ಕೆ ಕೊಡು ಕೈ ಇದ್ದಾಗ ತಗೊಳ್ಳೋ ಕೈ ಸ್ವಚ್ಛ ಇಲ್ಲ ಸರ್. ನಾವೊಂದು ಕೇಳ್ದಂಗೆ ಕುವೆಂಪು ಅವ್ರು ಹೇಳ್ತಾರೆ ಸರ್, ಮಾಡಿದ ಕೆಲಸಗಳು ಉಳಿತಾವು, ಟೀಕೆಗಳು ಸಾಯ್ತಾವ ಅಂತ ಹೇಳಿದಾರೆ ಸರ್. ಹಂಗಾಗಿ ನಾವು ಯಾವುದೇ ಫಲಾಪೇಕ್ಷೆ ಬಯಸಿದ್ರೆ ನಮ್ಮ ಮನಸ್ಸಿಗೆ ತೃಪ್ತಿ ನೀಡುವಂತ ಕೆಲಸವನ್ನು ಮಾಡ್ತಾ ಹೋಗ್ತಾ ಇರ್ಬೇಕು ಸರ್. ಅದು ಯಾವುದೇ ಫಲವನ್ನು ಅಪೇಕ್ಷಿಸಬಾರ್ದು, ಟೀಕೆಗಳ ಕಡೆಗೂ ಗಮನ ಕೊಡಬಾರ್ದು. ಆ ನಿಟ್ಟಿನೊಳಗೆ ನೀವು ಎಲ್ಲ ಮಾಡ್ತಾ ಬಂದಿದ್ದೀರಿ. ನಾವು ಆನೆಯಾಗಿ ಹೋಗ್ಬಿಡುದ್ರಿಪ್ಪ. ಆನೆ ಯಾವಾಗಲೂ ಗಾಂಭೀರ್ಯದೊಳಗೆ ಹೋಗ್ತದೆ. ಹೌದು. ಆದ್ರೆ ನಾಯಿಗಳು ಏನಕ್ಕವ ಹೋಗುವಾಗ ಬೊಗಳತಾವ ಅಂತೇಳಿ ನಾವು ಹೋಗೋದನ್ನು ಬಿಡಬಾರ್ದು ಅಷ್ಟೇ. ಅದಕ್ಕೆ ನಾವೆಲ್ಲರೂ ದೃಢ ನಿರ್ಧಾರದಿಂದ ಮಾಡುವ ಕೆಲಸ ಒಳ್ಳೇದೆ ಅಂತ ನನಗೆ ಅನಿಸಿದ್ರೆ ಆ ಒಳ್ಳೆ ಕೆಲಸವನ್ನು ಮಾಡುವಾಗ ಬಹಳ ಮಂದಿ ನಮ್ಗೆ ಅಡ್ಗಾಲ್ ಹಾಕ್ತಾರೆ. ಆದ್ರೆ ಅದನ್ನ ಮೀರಿ ನಿಂತಾಗ ಚಪ್ಪಾಳೆ ಹೊಡಿತಾರೆ, ಬಹುಮಾನ ಕೊಡ್ತಾರೆ, ಸನ್ಮಾನ ಮಾಡ್ತಾರೆ. ಅದಕ್ಕೆ ನಾವು ಸಾಮಾಜಿಕವಾಗಿ ಕೆಲಸ ಮಾಡುವಾಗ ಅವನ್ನೆಲ್ಲವನ್ನು ಎದುರಿಸಿ ಒಳ್ಳೆ ಕೆಲಸನ ಮಾಡ್ಬೇಕು ಅನ್ನೋದು ನನ್ನ ನಿರ್ಧಾರ ಸರ್. ತಾವು ಇಷ್ಟೊತ್ತಕ ನಮ್ಮ ಜೊತೆ ಕುಳಿತ ಎಲ್ಲ ಥರ ನಿಮ್ಮ ವಿವರ ಹೇಳಿ, ನಾವು ಹೊಸಬರಾಗಿದ್ರು ಕೂಡ ನಮಗೆ ಆಗದಂಥ ಒಂದು ಸಮಯ ನೀಡಿ ತಾವೆಲ್ಲ ಪ್ರೀತಿ ಆಧಾರದಿಂದ ಕಂಡ್ರಿ ಸರ್. ಈ ವಿಶ್ವಾಸ, ಈ ಪ್ರೀತಿ ಯಾವಾಗಲೂ ನಮ್ಮ ಗೋಲಿಸೋಡ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂಥೇಳಿ ತಮಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಇದುವರೆಗೂ ತಾವೆಲ್ಲ ನಮ್ಮನ್ನು ಹುಡ್ಕೊಂಡು ಬಂದು ಮೊದಲನೇ ಸಂದರ್ಶನ ನಿಮ್ಮದೇ ಆಗ್ಬೇಕಂತ ಒಂದು ಅಭಿಮಾನದಿಂದ ತಾವೆಲ್ಲ ಬಂದಿರಲ್ಲ. ನಿಮ್ಮ ಅಭಿಮಾನಕ್ಕೆ ನಾವೆಲ್ಲ ಚಿರಋಣಿಯಾಗಿರ್ತೀವಿ. ಇಷ್ಟೇ, ಗೋಲಿ ಸೋಡಾ ಯೂಟ್ಯೂಬ್ ಇದು ಎತ್ತರಕ್ಕೆ ಬೆಳೀಲಿ, ಸಮಾಜಮುಖಿಯಾಗಿ ಬೆಳೀಲಿ. ಈ ಕೆಲವು ಇನ್ನೂ ಗೊತ್ತಾಗದಿರ್ತಕ್ಕಂಥ ಮಾಹಿತಿಗಳನ್ನು, ವ್ಯಕ್ತಿಗಳನ್ನು, ವಿಷಯಗಳನ್ನು ಸಮಾಜಕ್ಕೆ ಮುಟ್ಟಿಸುವಂಥ ಕಾರ್ಯ ಈ ಗೋಲಿ ಸೋಡಾ ಯೂಟ್ಯೂಬ್ ಚಾನಲ್ನಿಂದ ಆಗಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ಮತ್ತೊಮ್ಮೆ ಎಲ್ಲ ನಿಮ್ಮ ಸಿಬ್ಬಂದಿ ವರ್ಗದವರಿಗೆ ತಮಗೆ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳು.